ಏನ್ ಕಾಣಿಸ್ತಾ ಇದೆ? ಸ್ವಲ್ಪ ದೂರದಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ. ವೆರಿ ಗುಡ್ ಮೇಡಮ್. ನೀವ್ ಎಲ್ಲಿದ್ದೀರಿ? ಎರಚೆ ಎರಚೆ ಕಾಣಿಸ್ತಾ ಇದೆ. ಊರಿದೆ, ಊರಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ. ನಿಮ್ ಮನೆ ಎಲ್ಲಿದೆ ನೋಡಿ. ಅದು ನಿಮ್ಮ ಹಿಂದಿನ ಜನ್ಮ ಅಲ್ವಾ? ಸೊ ಹ್ಮ್. ನಿಮ್ ಮನೆ ಎಲ್ಲಿದೆ ನೋಡಿ. ಕಾಣಿಸ್ತಾ ಇದೆಯಾ? ಮನೆಗಳೆಲ್ಲ ಇದೆ. ಓಕೆ. ಅಲ್ಲಿ ನೀವು ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ನೋಡಿ ಸ್ವಲ್ಪ. ಒಂದು ಹಳೆಯ ತೊಟ್ಟಿ ಮನೆ. ವೆರಿ ಗುಡ್. ಏನ್ ಮಾಡ್ತಾ ಇದೀರಿ, ನೀವು ಇದೀರಾ ಅಲ್ಲಿ? ನಾವಲ್ಲಿದ್ದೀವಿ. ವೆರಿ ಗುಡ್. ಏನು ಆಗಿದ್ದೀರಿ, ಗಂಡ ಆಗಿದ್ದೀರೋ ಹೆಣ್ಣು ಜನ್ಮನೋ ನೋಡಿ. ಹೆಣ್ಣು ಹೆಣ್ಣು. ಜನ್ಮನ ಎಷ್ಟು ವರ್ಷ ಇರ್ಬೋದು? ಒಂದು 10 ರಿಂದ 12 ವರ್ಷ. ಎಷ್ಟರಿಂದ 12 ವರ್ಷನಾ? ಹ್ಮ್. ಏನ್ ಬಟ್ಟೆ ಹಾಕೊಂಡಿದ್ದೀರಿ? ಇದು ಲಂಗ ಬ್ಲೌಸ್ ಹಾಕೊಂಡು. ವೆರಿ ಗುಡ್. ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೀರಿ? ನೀಲಿ ಕಲರ್. ಬ್ಲೂ ಕಲರಾ? ವೆರಿ ಗುಡ್. ಮತ್ತೆ ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಅಪ್ಪಾಜಿ ಅಮ್ಮ ಅಣ್ಣ ಯಾರ್ಯಾರು ಇದ್ದಾರೆ? ಒಂದು ಅಜ್ಜಿ ಇದೆ. ಓಕೆ. ಮತ್ತೆ ಮತ್ತೆ ಯಾರಿದ್ದಾರೆ? ಒಂದ್ಸಾರಿ ಮನೆ ಒಳಗೆಲ್ಲ ಓಡಾಡಿ ಮನೆ ಹೇಗಿದೆ ಅಂತ ಹೇಳ್ತೀರಾ ಸ್ವಲ್ಪ? ಹ್ಮ್. ಹಳೆಯ ಮನೆ. ಓಕೆ. ರೂಮ್ಗಳು ರೂಮ್ಗಳಿದಾವೆ. ಓಕೆ. ಮಧ್ಯದಲ್ಲಿ ತೊಟ್ಟಿ ತರ ಇದೆ, ಓಪನ್ ಪ್ಲೇಸ್. ಓಕೆ. ಹ್ಮ್. ಒಳಗಡೆ ಎಲ್ಲ ಇದು ಹೊಲ ಹೊಲದ ಸಾಮಾನುಗಳಿದೆ. ಓಕೆ. ಹ್ಮ್. ಮತ್ತೆ ಅಡುಗೆ ಮನೆಯಲ್ಲಿ ಹಾ. ಅದು ಹಳೆ ಇದು ಸೌದೆ ಇಲ್ಲ ಅಡುಗೆ. ಓಕೆ. ಏನು ನಿಮ್ಮ ಹೆಸರು ಏನಿದೆ? ಹೆಸರು ಗೊತ್ತಾಗ್ತಾ ಇಲ್ಲ. ಓಕೆ. ಯಾವ ಭಾಷೆ ಮಾತಾಡ್ತಾ ಇದ್ದೀರಿ? ಕನ್ನಡ. ವೆರಿ ಗುಡ್. ಅದು ಯಾವ ಊರು ಅಂತ ಏನಾದ್ರು ಗೊತ್ತಾಗ್ತದ, ನಿಮ್ಮ ಊರು? ಊರು ಏನಾದ್ರು ಗೊತ್ತಾಗ್ತಾ ಇದೆಯಾ? ಶಿವಪುರ. ಶಿವಪುರ. ಶಿವಪುರನ? ಹಾ, ಶಿವಪುರ. ವೆರಿ ಗುಡ್. ಎಷ್ಟು ವರ್ಷಗಳ ಹಿಂದೆ ಇರಬಹುದು ಇದು?
60 ವರ್ಷದ. ವೆರಿ ಗುಡ್. ಆಮೇಲೆ ಹುಡುಗಿ ಏನಾದ್ಲು, ದೊಡ್ಡಕ್ಕಾದ್ಲು, ಮದ್ವೆ ಆಯ್ತಾ ನೋಡಿ ಸ್ವಲ್ಪ. ಹುಡುಗಿ ದೊಡ್ಡಕ್ಕಾದ್ಮೇಲೆ ಏನಾದ್ಲು ನೋಡಿ. ದೊಡ್ಡ ಮದುವೆ ಆಯ್ತು. ಮದುವೆ ಆಯ್ತಾ? ಓಕೆ, ವೆರಿ ಗುಡ್. ಹ್ಮ್. ಮದುವೆ ಆದ್ಮೇಲೆ ಎಷ್ಟು ಜನ ಮಕ್ಕಳಿದ್ರು, ಎಷ್ಟು ಜನ ಮಕ್ಕಳಾದ್ರು, ಮತ್ತೆ ಅವರು ವೈವಾಹಿಕ ಜೀವನ, ಕುಟುಂಬ ಜೀವನ ಹೇಗಿತ್ತು, ಚೆನ್ನಾಗಿ ಬದುಕಿದ್ಲ ನೋಡಿ ಸ್ವಲ್ಪ. ಏನಾದ್ರು ಏನೇನು ಘಟನೆಗಳು ಗೊತ್ತಾಗ್ತದೆ ಹೇಳಿ. ವಯಸ್ಸಾಗಿರೋರ್ಗೆ ಮದುವೆ ಮಾಡಿದ್ರು. ವಯಸ್ಸಾಗಿರೋರಿಗೆ ಮದುವೆ ಮಾಡಿದ್ರಾ? ಎಷ್ಟು ಹಾ, ವರ್ಷ ಆಗಿತ್ತು ಅವರಿಗೆ? ಒಂದು 15 ವರ್ಷ ವ್ಯತ್ಯಾಸ ಇದೆ. ಓಕೆ ಓಕೆ. ಅಷ್ಟೊಂದು ವಯಸ್ಸಿದೆಯಾ? ಹಾ, ವ್ಯತ್ಯಾಸ ತಂದು. ಹೇಗಿತ್ತು ಗಂಡ ಹೆಂಡತಿ, ಹೇಗಿದ್ರು, ಚೆನ್ನಾಗಿದ್ರ? ಹ್ಮ್. ಇಷ್ಟ ಇರ್ಲಿಲ್ಲ ಆದ್ರೂ ಏಜ್ ಆಗಿರೋದು ಮದುವೆ ಮಾಡಿದ್ರು. ಓಕೆ. ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರು ಹುಡುಗಿಗೆ? ನಿಮಗೆ ಎಷ್ಟು ವರ್ಷ ಇರುವಾಗ ಮದುವೆ ಮಾಡಿದ್ರು? ನನಗೆ ಏಜ್ ಒಂದು 16 years ಇರುತ್ತೆ. ಹೌದಾ? ಹ್ಮ್. ಓಕೆ. ಆಮೇಲೆ ಹೇಗೆ ಬದುಕಿದ್ರಿ, ಹೇಗಿತ್ತು ಅವ್ರ ಜೊತೆಗಿನ ಜೀವನ? ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು. ಮಕ್ಕಳಿದಾರಾ? ಗಂಡು. ಓಕೆ. ಆಮೇಲೆ ಏನಾಯ್ತು ನೋಡಿ, ಏನಾದ್ರು ಮುಖ್ಯವಾಗಿ ನಡೆದಂತಹ ಘಟನೆಗಳು ಏನಾದ್ರು ಗೊತ್ತಾಗ್ತದ ನೋಡಿ. ಹ್ಮ್. ಎಷ್ಟು ವರ್ಷ ಬದುಕಿದ್ರಿ ಆ ಜೀವನದಲ್ಲಿ?
ಮಕ್ಕಳಿಗೆ ಇನ್ನೂ ಮದುವೆನೂ ಆಗಿಲ್ಲ. ಓಕೆ. ಅವಾಗಲೇ ತೀರಿದ್ರು. ಅವಾಗ್ಲೇ ತೀರ್ಗೋಯ್ತ್ರಾ? ಹ್ಮ್. ಎಷ್ಟು ವರ್ಷ ವಯಸ್ಸಾಗಿರ್ಬೋದು ಅವಾಗ? ಗಂಡು ಮಕ್ಕಳು ಒಂದು ಹದ್ 15 ಓಕೆ. ಅಷ್ಟು ಸಿಕ್ಕವರಿದ್ರಾ? ಅಷ್ಟಕ್ಕವರು. ಎಷ್ಟು ವರ್ಷ ವಯಸ್ಸಿರ್ಬೋದು ನಿಮಗೆ ಅವಾಗ? ಒಂದು 35 ಹೌದಾ? ಯಾಕೆ ಏನಾಗಿತ್ತು ಅಂತ ಅಷ್ಟು ಬೇಗ ಸಾಯುವಂಥದ್ದು ಏನಾಗಿತ್ತು? ಹ್ಮ್. ಏನು ಇಷ್ಟೇ ತೊಂದರೆಯಿಂದ ನಾನು ಏನೋ ಮಾಡ್ಕೊಳ್ತೀನಿ. ಹ್ಮ್. ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ದಿರ ನಾನು ಏನು ಮಾಡ್ಕೊಳ್ತೀನಿ. ಏನ್ ಮಾಡ್ಕೊಂಡ್ರಿ? ಏನಾಯ್ತಾ? ಹೇಗೆ ಸಾವು ಹೇಗೆ ಬಂತು? ನೀವೇನ ಮಾಡ್ಕೊಂಡ್ರ? ನೀರಲ್ಲಿ ಬಿದ್ದೆ. ಹೋಗ್ಬೇಡಿ, ನೀರಿಗೆ ಬಿದ್ದು ನೀವೇ ಆತ್ಮಹತ್ಯೆ ಮಾಡ್ಕೊಂಡ್ರಾ? ಹಾ, ನೀರಲ್ಲಿ ಬಿದ್ದೆ. ಓಕೆ. ಕೊನೆಗೆ ಆ ದೇಹದಿಂದ ಆತ್ಮ ಹೊರಗಡೆ ಬಂತಲ್ವಾ? ಹ್ಮ್. ಮೊದ್ಲೇ ಆ ಸತ್ತಿರುವ ನಿಮ್ಮ ದೇಹವನ್ನು ನೋಡ್ತಾ ಇದೆ ಆತ್ಮ. ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಮಕ್ಕಳು ನೋಡಿ ಬೇಜಾರಾಗ್ತಾ ಇದೆ. ಬೇಜಾರು ಆಗ್ತಾ ಇದೆ. ಓಕೆ, ಮತ್ತೆ? ಮಕ್ಕಳು ಚಿಕ್ಕವರಲ್ಲ, ಅವ್ರ ಮೇಲೆ ಅವ್ರನ್ನ ಬಿಟ್ಟು ಹೋಗಿದ್ದಕ್ಕೆ ಬೇಜಾರಾಗ್ತಾ ಇದೆ. ಮತ್ತೆ? ಆ ಗಂಡನ ಮೇಲೆ ಏನೋ ವ್ಯಾಮೋಹ ಇಲ್ಲ. ಓಕೆ. ಮತ್ತೆ? ಮಕ್ಕಳು ಬಿಟ್ಬಿಟ್ಟಿದ್ದೀನಿ ನನ್ನ. ಓಕೆ. ಅವ್ರನ್ನ ಬೆಳೆಸಿಲ್ಲ. ಚಿಕ್ಕ ಮಕ್ಕಳನ್ನ ಬಿಟ್ಬಿಟ್ಟಿದ್ದೀನಿ. ಬಿಟ್ಟು ಬೇಜಾರಾಗ್ತಾ ಇಲ್ಲ ಮಕ್ಕಳನ್ನ. ಹ್ಮ್. ಮತ್ತೆ? ಯಾರ ಮೇಲೆ ಏನು ಆಸೆ ಇಲ್ಲ. ಮಕ್ಕಳನ್ನು ಬೆಳೆಸಬೇಕಾಗಿತ್ತು ಅಂತ ಅನಿಸ್ತಾ ಇದೆ.
ವೆರಿ ಗುಡ್. ಈಗ ಅಲ್ಲಿ ನಿಮ್ಮ ಒಳಗಡೆ ಇದೆಯಲ್ವಾ ಎಮೋಷನ್ಸ್ ಎಲ್ಲ, ಆತಂಕ, ಅಸಮಾಧಾನ, ತೃಪ್ತಿ, ಅದೆಲ್ಲವನ್ನ ಆ ದೇಹವನ್ನು ಸುಡ್ತಾ ಇದ್ದಾರಲ್ವಾ, ಆ ದೇಹಕ್ಕೆ ಎಲ್ಲ ರಿಲೀಸ್ ಮಾಡಿಬಿಡಿ. ಆಯ್ತಾ? ಯಾವುದು ಬೇಡ ನಿಮಗೆ, ಅಸಮಾಧಾನ, ತೃಪ್ತಿ, ನಿಮ್ಮೊಳಗೆ ಆ ನೋವು, ಅದೇನು ಕಾಡ್ತಾ ಇದೆ ನಿಮಗೆ ಆ ಒಂದು ಜೀವನದಲ್ಲಿ, ಆ ಎಲ್ಲವನ್ನ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಯಾವುದು ಇಟ್ಕೊಳ್ಬೇಕು, ಎಲ್ಲ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ಆ ಸತ್ತಿರುವ ಶವವನ್ನು ಹೋಗಿ ಸೇರಿಕೊಂಡು ಆ ಬೆಂಕಿಯಲ್ಲಿ ಅದೆಲ್ಲ ಸುಟ್ಟು ಹೋಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ಎಲ್ಲ ಅಸಮಾಧಾನ, ತೃಪ್ತಿ, ಅಸೂಯೆ, ಹ್ಮ್, ಅದೆಲ್ಲ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಈಗ ಹೇ ನೀವು ಏನ್ ಅನ್ನಿಸ್ತಾ ಇದೆ ಈಗ? ನಿಶ್ಚಿಂತ. ಹ್ಮ್. ನಿಶ್ಚಿಂತೆಯಿಂದ. ಓಕೆ. ಹಾಗೆಯೇ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಮುಂದೆ ಯಾವ ಲೋಕಕ್ಕೆ ಹೋದ್ರಿ ಗೊತ್ತಾಗ್ತದ ನೋಡಿ. ಗುಡ್. ಜನರ ಲೋಕಕ್ಕೆ ಹೋದ್ರಾ? ಎಷ್ಟು ವರ್ಷ ಇದ್ರಿ ಅಲ್ಲಿ? ಎಷ್ಟು ವರ್ಷ ಅಂತ ಗೊತ್ತಾಗ್ತದೆ. ಓಕೆ. ನಂತರ ಮತ್ತೆ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಬ್ರಾಹ್ಮಣ ಕುಟುಂಬ. ವೆರಿ ಗುಡ್. ಎಲ್ಲಿ? ಏನಾಗಿ, ಗಂಡಾಗ ಹೆಣ್ಣಾಗ? ಗಂಡು ಗಂಡು. ಇಲ್ಲ. ಓಕೆ. ಎಷ್ಟು ವರ್ಷ ಇರ್ಬೋದು ಈಗ? ಈಗ ಒಂದು 10 ವರ್ಷ. 1 ವರ್ಷನಾ? ಓಕೆ. ಯಾರ್ಯಾರಿದ್ದಾರೆ ಮನೆಯಲ್ಲಿ? ತಂದೆ ಇದ್ದಾರೆ, ಹ್ಮ್. ತಾಯಿ ಇದ್ದಾರೆ, ಓಕೆ. ಮತ್ತೆ? ತಂಗಿ ಇದ್ದಾರೆ. ಹ್ಮ್. ಏನ್ ಮಾಡ್ತಾ ಇದ್ದೀರಿ ನೀವಲ್ಲಿ? ನಾನಲ್ಲಿ ಮನೆಯಲ್ಲಿ ಓಡಾಡ್ತಾ ಇದ್ದೀನಿ, ಹ್ಮ್. ಪಂಚೆ ಉಟ್ಕೊಂಡಿದ್ದೀನಿ, ಹ್ಮ್. ಜುಟ್ಟು ಬಿಟ್ಟಿದ್ದೀನಿ. ಯಾವ ಊರು ಇರ್ಬೋದು ಗೊತ್ತಾಗ್ತದ? ಏ, ಯಾವ ಭಾಷೆ ಮಾತಾಡ್ತಾ ಇದ್ದೀರಿ ನೋಡಿ? ಕನ್ನಡ. ವೆರಿ ಗುಡ್. ಊರು ಗೊತ್ತಾಗ್ತದ ನೋಡಿ ಮತ್ತೆ? ಊರು ಗೊತ್ತಾಗ್ತದೆ, ಹೆಸರು ಕಡೆ ಗೊತ್ತಾಗ್ತದೆ, ಸುಧಾಕರ್. ಓಕೆ. ಏನ್ ಹೆಸರು? ಸುಧಾಕರ್. ವೆರಿ ಗುಡ್.
ಆಮೇಲೆ ದೊಡ್ಡವರಾದ್ಮೇಲೆ ಏನಾದ್ರಿ, ಏನ್ ಮಾಡಿದಿರಿ ನೋಡಿ? ಪಂಚಾಂಗ ಕಲ್ತಿದ್ದೆ. ವೆರಿ ಗುಡ್. ಆಮೇಲೆ ಮದ್ವೆ. ದೇವಸ್ಥಾನ ಹ್ಮ್. ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೇನೆ, ತಂದೆ ಕೂಡ ಇತ್ತು. ಓಕೆ. ದೇವಸ್ಥಾನದಲ್ಲಿ ಅರ್ಚಕರು. ಅರ್ಚಕರ ಕೆಲಸ ಮಾಡ್ತೀರಾ? ಅವರು ತಂದೆ, ನಮ್ಮ ತಂದೆ ಅರ್ಚಕರಾಗಿದ್ದಾರೆ. ಯಾವ ನಾನು ದೇವಸ್ಥಾನ? ಯಾವ ದೇವಸ್ಥಾನ ಅದು? ಶಿವನ ದೇವಸ್ಥಾನ. ಹೌದಾ? ಯಾ ಎಲ್ಲಿದೆ ಅದು ದೇವಸ್ಥಾನ, ಗೊತ್ತಾಗ್ತದ ನೋಡಿ? ಯಾವ ಊರು ದೇವಸ್ಥಾನ ಅದು? ಓಕೆ. ಮದ್ವೆ ಆಯ್ತಾ ಅವನಿಗೆ? ಮದುವೆ ಆಗ್ಲಿಲ್ವಾ? ಆಗಿದೆ. ಓಕೆ. ನೋಡಿ, ಮದುವೆ ಆಯ್ತು, ಮತ್ತೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ಹೆಣ್ಮಕ್ಳು ಹ್ಮ್. ಇಬ್ಬರು. ಓಕೆ. ಹೇಗಿದೆ ವೈವಾಹಿಕ ಜೀವನ? ಬಡವರಿದಾರೋ, ಶ್ರೀಮಂತರಿದಾರೋ, ಹೇಗೆ ನಡೀತಾ ಇದೆ? ಶ್ರೀಮಂತರಿದೆ. ಇದಾರಾ? ಓಕೆ. ಏನಾದ್ರೂ ನಡೆದಂತಹ ಪ್ರಮುಖವಾದ ಘಟನೆಗಳು ಏನಾದ್ರೂ ನೆನಪಿಗೆ ಬರ್ತದ ನೋಡಿ? ಅರ್ಚಕರ ಕೆಲಸ ಮಾಡ್ತಾರೆ, ತಂದೆ ಮಾಡೋ ಕೆಲಸ. ಓಕೆ, ವೆರಿ ಗುಡ್. ಎಷ್ಟು ವರ್ಷ ಬದುಕಿದ್ರಿ ಆ ಜನ್ಮದಲ್ಲಿ? ಒಂದು 80 ಮೇಲೆ ಬದುಕಿದ್ದೀನಿ, 90 ಹತ್ರ. ಹೌದಾ? ಓಕೆ. ಕೊನೆಗೆ ಸಾವು ಬಂತಲ್ವಾ? ಸಾವಿನ ನಂತರ ಆತ್ಮ ದೇಹದಿಂದ ಹೊರಗಡೆ ಬರ್ತದೆ. ಬಂದ ಕೂಡಲೇ ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ದೇಹವನ್ನು ಬಿಟ್ಟ ಮೇಲೆ ಏನ್ ಅನಿಸ್ತಾ ಇದೆ? ಸಾಕಾದಷ್ಟು ಸಂಪಾದನೆ ಮಾಡಿಟ್ಟಿದ್ವಿ. ಹ್ಮ್. ತುಂಬಾ ಸಂಪಾದನೆ ಮಾಡಿಟ್ಟಿದ್ವಿ. ಓಕೆ. ಬೇಕಾದಷ್ಟು ಅವ್ರಿಗೆಲ್ಲ ಮಾಡಿಟ್ಟಿದ್ವಿ. ತೃಪ್ತಿ ಜೀವನ. ಓಕೆ. ಖುಷಿ ಇದೆಯಾ? ಖುಷಿ ಇದೆ. ವೆರಿ. ಸಾವಲ್ಲಿ ಖುಷಿ ಕಾಣಿಸ್ತಾ ಇದೆ. ಹ್ಮ್ ಹ್ಮ್. ಓಕೆ. ಆಸ್ತಿ ಮನೆ ಎಲ್ಲ ಸಂಪಾದನೆ ಮಾಡಿಟ್ಟಿದ್ವಿ. ಏನಾದ್ರೂ ಅಸಮಾಧಾನ, ತೃಪ್ತಿ ಇದೆಯಾ? ಅಸಮಾಧಾನನೇ ಇಲ್ಲ, ಏನ್? ತೃಪ್ತಿಯಾಗಿದೆ. ಓಕೆ. ಏನಾದ್ರೂ ಅಸಮಾಧಾನ, ತೃಪ್ತಿ ಅಥವಾ ನೆಗೆಟಿವ್ ಮನಸ್ಥಿತಿಗಳು ಈ ತರ ಏನಾದ್ರು ಇದ್ರೆ ಅದನ್ನೆಲ್ಲ, ಅದು ಹೆಣವನ್ನ ಸುಡ್ತಾ ಇದ್ದಾರಲ್ವ, ಅದಕ್ಕೆ ಹಾಗೆ ಆ ಬೆಂಕಿಗೆ ಇದೆಲ್ಲ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಅದನ್ನೆಲ್ಲ ರಿಲೀಸ್ ಮಾಡಿಬಿಡಿ ಆಯ್ತಾ? ವೆರಿ ಗುಡ್. ಎಲ್ಲ ರಿಲೀಸ್ ಆಗ್ತಾ ಇದೆ.
ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಈಗ ನಿಮ್ಮ ಸುತ್ತಲೂ ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು ನಿಂತಿದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿ. ವೆರಿ ಗುಡ್. ಮತ್ತೆ ಮತ್ತೆ ಯಾರು ಕಾಣಿಸ್ತಾ ಇದ್ದಾರೆ? ಶಿರಡಿ ಸಾಯಿ. ವೆರಿ ಗುಡ್. ಮತ್ತೆ ಕೈವಾರ. ಓಕೆ. ಮತ್ತೆ ಅಷ್ಟೇ. ನಾನೇನಾದ್ರು ಕಾಣಿಸ್ತಾ ಇದ್ದಾನ ನೋಡಿ? ಯಾರೋ ಒಬ್ರು ಬೇರೆಯವರು ಇದ್ದಾರೆ, ಯಾರಂತ ಗೊತ್ತಾಗ್ತದೆ. ಹೌದಾ? ಒಬ್ಬರು ಇದ್ದಾರೆ, ಅವ್ರ ಹೆಸರು ನನ್ಗೆ ಗೊತ್ತಾಗ್ತದೆ. ಓಕೆ. ನೆಕ್ಸ್ಟ್ ಮೇಲೆ ಯಾವ ಲೋಕಕ್ಕೆ ಹೋದ್ರಿ ನೋಡಿ? ಹ್ಮ್. ಯಾವ ಲೋಕಕ್ಕೆ ಹೋದ್ರಿ ಗೊತ್ತಾಗ್ತಾ ಇದೆಯಾ? ಯಾವ ಲೋಕ ಅಂತ ಗೊತ್ತಾಗ್ತಾ ಇಲ್ಲ, ಯಾವ್ದೋ ಒಂದು ಲೋಕ ಇದೆ. ಓಕೆ. ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡ್ರಿ ನೋಡಿ? ಹ್ಮ್. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತದೆ. ದೀರ್ಘವಾಗಿ ಗಮನಿಸಿ. ಇನ್ನು ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಜಾರೋಣ. ಓಕೆ. ದೀ ದೀ ಗಮನಿಸಿ. ಕುದುರೆ ಕಾಣಿಸ್ತದೆ. ವೆರಿ ಗುಡ್. ನಂತರ ಕುದುರೆ ಜನ್ಮ ಬಂದಿದೆಯಾ? ಕುದುರೆ. ಅದಾದ್ಮೇಲೆ ಮತ್ತೆ ಯಾವ ಜನ್ಮ ಬಂತು ನೋಡಿ? ಹ್ಮ್. ಸಿರಿಜನ್ಮ. ಸ್ತ್ರೀ ಜನ್ಮನಾ? ಸರಿ. ಓಕೆ. ಎಷ್ಟು ವರ್ಷ ಇರ್ಬೋದು ಈಗ?
ಮದುವೆ ಆಗಿದೆ, ದೊಡ್ಡವರಾಗಿ ಮದುವೆ ಆಗಿದೆಯಾ? ಹಾಗೆ. ಹ್ಮ್. ಎಷ್ಟು ಜನ ಮಕ್ಕಳಿದ್ದಾರೆ? ಮನೆಗೆ ಹೋಗಿ ಮನೆ ಹೇಗಿದೆ ನೋಡಿ. ಮನೆ ಚೆನ್ನಾಗಿದೆ, ರಿಚ್ ಆಗಿದೆ. ತುಂಬಾ ರಿಚ್ ಆಗಿದಾರಾ? ಚೆನ್ನಾಗಿದೆ. ವೆರಿ ಗುಡ್. ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ಗಂಡ ಹೇಗಿದ್ದಾರೆ, ಸಂಸಾರದ ಜೀವನ ಹೇಗಿದೆ? ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದೆ. ಮಕ್ಕಳು ಒಂದು 4-5 ಜನ ಇದ್ದಾರೆ. ಹೌದಾ? ಎಷ್ಟು ಜನ ಮಕ್ಕಳಿದ್ದಾರೆ? 4 ಜನ ಇದ್ದಾರೆ. ಓಕೆ. ಎಷ್ಟು ವರ್ಷ ಬದುಕಿದ್ರಿ ಆ ಜನ್ಮದಲ್ಲಿ? ಎಷ್ಟು ವರ್ಷ ಬದುಕಿದ್ರಿ ಗೊತ್ತಾಗ್ತಾ ಇದೆಯಾ? ಗೊತ್ತಿತ್ತು. ಒಂದು ಎತ್ತು ಬಂದು ಹಿಂದೆಯಿಂದ ಕುದ್ದು ಬಿಡ್ತು. ಇದ್ರ ಮೇಲೆ ಬಿದ್ದೋಗಿ ಪ್ರಾಣ ಬಿಟ್ಬಿಟ್ಟು. ಹೌದಾ? ಹಿಂದುಗಡೆಯಿಂದ ಬಂದು ಹೋರಿ ಗುದ್ದು ಬಿಡ್ತು, ಅಲ್ಲಿ ಕಲ್ಲಿಟ್ಟು ಅಲ್ಲಿ ಬಿದ್ದೋಗಿ ಏಟಾಗಿ. ಎಷ್ಟು ವರ್ಷ ವಯಸ್ಸು ನಿಮ್ಗೆ? ಇಯರ್ಸ್ ಮೇಲೆ ಆಗಿದೆ. ಈಗ ದೇಹದಿಂದ ಪ್ರಾಣ ಹೊರಗಡೆ ಬಂತಲ್ವಾ? ಹ್ಮ್. ಬಂದ ಕೂಡ್ಲೆ ದೇಹವನ್ನು ನೋಡ್ತಾ ಏನ್ ಅನಿಸ್ತಾ ಇದೆ ಮನಸ್ಸಲ್ಲಿ? ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಆ ವ್ಯಕ್ತಿಗೆ ಏನೋ ನನ್ನ ಮೇಲೆ ದ್ವೇಷ ಇತ್ತು. ಹ್ಮ್. ಅದಕ್ಕೆ ಅದು ಗುದ್ದು ಬಿಟ್ಟಿದೆ ನನಗೆ. ನಾನು ಏನ್ ತೊಂದರೆ ಮಾಡಿದ್ನೋ ಗೊತ್ತಿಲ್ಲ ನನಗೆ. ನೋಡಿ ಏನ್ ತೊಂದರೆ ಮಾಡಿದ್ರಿ? ಕ್ಷಮಾಪಣೆ ಕೇಳ್ಕೊಳ್ಳಿ ಅದಕ್ಕೆ. ಅದಕ್ಕೆ ಕೋಪದಿಂದನೇ ಅದು ಮಾಡಿರೋದು ನಾನು. ಹ್ಮ್. ಯಾಕೆ? ನಾನು ನೀವು ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಅದು ಯಾವ ಕಾರಣಕ್ಕಾಗಿ ಗುದ್ದಿ ನಿಮ್ಮನ್ನ ಹಾಗೆ ಮಾಡಿದೆ? ಅದೇ ಆ ಎತ್ತು ಏನಾಗಿತ್ತು ನಿಮಗೆ? ಏನ್ ಸಂಬಂಧ ನೋಡಿ ಸ್ವಲ್ಪ. ಏನ್ ಮಾಡಿದ್ನೋ ಒಟ್ನಲ್ಲಿ ನನ್ನ ಮೇಲೆ ಅದಕ್ಕೆ ಕೋಪ ಇದೆ. ದ್ವೇಷದಿಂದ ಅದು ನನ್ನ ತಳ್ಳಿಬಿಟ್ಟಿರೋದು. ಈಗ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಸತ್ತೋಗ್ಬಿಡ್ತಲ್ವಾ? ಸತ್ತೋಗ್ಬಿಟ್ಟೆ. ಬಟ್ ಏನು ಒಳಗಿಂದ ಏನ್ ಅಸಮಾಧಾನ ತೃಪ್ತಿ ಇದೆ? ಅದಕ್ಕೆ ನಾನೇನು ತೊಂದರೆ ಮಾಡಿದ್ದಿಲ್ಲ. ಆಯ್ತು. ಆ ಹೊಸ ಏನು ಅವರಿಗೆ ಕ್ಷಮಾಪಣೆ ಕೇಳ್ಕೊಳ್ಳಿ. ನನ್ನಿಂದ ಏನಾದರೂ ತಿಳಿದು ತಿಳಿಯದೆ ತಪ್ಪಾಗಿದ್ರೆ ದಯಮಾಡಿ ನನ್ನ ಕ್ಷಮಿಸ್ಬಿಡು ಅಂತ ಕ್ಷಮಾಪಣೆ ಕೇಳ್ಕೊಳ್ಳಿ. ಆಯ್ತಾ? ನೀವು ಕೂಡ ಅದನ್ನ ಕ್ಷಮಿಸಿ ಬಿಡಿ. ಆಯ್ತಾ? ಅದು ಮಾಡಿದ ತಪ್ಪಿಗೆ ಏನೋ ಒಂದು ಕಾರಣದಿಂದ ನಡೆದು ಹೋಗಿದೆ. ನೀವು ಕೂಡ ಕ್ಷಮಿಸಿ. ನೀವು ಕೂಡ ಅವರ ಹತ್ರ ಕ್ಷಮೆ ಕೇಳಿ ಮೊದಲು. ಆಮೇಲೆ ನೀವು ಅದನ್ನು ಕ್ಷಮಿಸಿ ಬಿಡಿ ದಯಮಾಡಿ. ನನಗೆ ಅದರ ಮೇಲೆ ಕೋಪ ಇಲ್ಲ. ಓಕೆ, ವೆರಿ ಗುಡ್. ನನಗೆ ಯಾಕಂದ್ರೆ ನಾನೇನು ಮಾಡಿರೋದ್ರಿಂದ ಅದು ನನ್ನ ತಳ್ಳಿಬಿಡ್ತು. ಹ್ಮ್. ಬಿಟ್ರೆ ಅದ್ರ ಮೇಲೆ ನನಗೆ ಕೋಪ ಇಲ್ಲ. ಆಯ್ತಾಯ್ತು. ಹಾಗಾದ್ರೆ ಕ್ಷಮಾಪಣೆ ಕೇಳ್ಕೊಂಡು ಬಿಡಿ. ಓಕೆ.
ಮತ್ತೆ ಆ ಜನ್ಮದ ಏನಾದ್ರೂ ನೋವು ಅಸಮಾಧಾನ ತೃಪ್ತಿಗಳಿದ್ರೆ ಆ ಎಲ್ಲವನ್ನ ಅದು ಕೊನೆಗೆ ಸುಡ್ತಾ ಇದ್ದಾರಲ್ವಾ ಶವವನ್ನ, ಆ ಬೆಂಕಿಗೆ ಇದೆಲ್ಲ ರಿಲೀಸ್ ಮಾಡಿಬಿಡಿ ಆಯ್ತಾ. ಅದೆಲ್ಲ ರಿಲೀಸ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ರಿಲೀಸ್ ಆಗ್ತಾ ಇದೆ. ಓಕೆ, ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಈಗ ನಿಮ್ಮ ಸುತ್ತಲೂ ಗಮನಿಸಿ, ಕೆಲವು ದೈವ ಶಕ್ತಿಗಳು ಗುರು ಶಕ್ತಿಗಳು ಕಾಣಿಸ್ತಾ ಇದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ. ಹ್ಮ್. ಹೊರಗೆ ಓಕೆ, ಮತ್ತೆ ಹ್ಮ್. ತಾಯಿಗೆ ಮತ್ತೆ ಪತ್ರಿ ಬಿದಿರು ವೆರಿ ಗುಡ್. ಮತ್ತೆ ನಾನು ಕಾಣಿಸ್ತಾ ಇದ್ದೀನ? ನೀವು ಕಾಣಿಸ್ತಾ ಇದ್ದೀರಿ. ವೆರಿ ಗುಡ್. ಹೇಗೆ ಕಾಣಿಸ್ತಾ ಇದ್ದೀನಿ? ಕಾವಿ ಬಟ್ಟೆ ಹಾಕೊಂಡಿದ್ದೀರಿ. ವೆರಿ ಗುಡ್. ನಂತರ ಹಾಗೆ ಉನ್ನತ ಲೋಕಕ್ಕೆ ಹೋದ್ರಲ್ವಾ? ಯಾವ ಲೋಕಕ್ಕೆ ಹೋದ್ರಿ ನೋಡಿ. ಮೇಲೆ ಲೋಕದಲ್ಲಿ ಹ್ಮ್. ಸತ್ಯ ಲೋಕ ಕಾಣಿಸ್ತಾ ಇದೆ. ಯಾವ ಲೋಕ ಕಾಣಿಸ್ತಾ ಇದೆಯಾ? ಓಕೆ. ನಂತರ ಯಾವ ಜನ್ಮ ತಗೊಂಡ್ರಿ ನೋಡಿ. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತದೆ. ದೀರ್ಘವಾದ ಧ್ಯಾನ ಸ್ಥಿತಿಗೆ ಹೋಗೋಣ. ಡಿ 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 ಡಿ. ಈಗ ನಿಮ್ಮ ಹಿಂದಿನ ಜನ್ಮ ನೋಡ್ಕೊಳ್ತಾ ಇದ್ದೀರಿ. ಈಗ ನಿಮಗೆ ಮುಂದೆ ಏನಾಯ್ತು ಅಂತ ಗೊತ್ತಾಗ್ತಾ ಇದೆ. ಯಾವ ಜನ್ಮ ತಗೊಂಡ್ರಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ದೀರ್ಘವಾಗಿ ಗಮನಿಸಿ. ಏನು ಕಾಣಿಸ್ತಾ ಇದೆ ಹೇಳಿ. ಹೆಣ್ಣಿನ ಜನ ಹಿಂದಿನ ಜನ್ಮ ತಗೊಂಡಿದ್ದೀರಾ? ಓಕೆ. ಎಷ್ಟು ವರ್ಷ ಇರ್ಬೋದು ಇದು? ಸಾವಿನ ವೆರಿ ಗುಡ್. ಮನೆ ಹೇಗಿದೆ? ಮನೆ ಕಾಣಿಸ್ತಾ ಇದೆಯಾ? ಮನೆ
ಈಗಿನ ಕಾಲ ಓಕೆ, ವೆರಿ ಗುಡ್. ಹೊಸ ವರ್ಲ್ಡ್. ಯಾರ್ಯಾರಿದ್ದಾರೆ ಮನೆಯಲ್ಲಿ? ಒಬ್ಬಳೇ ಮಗಳು, ತಂದೆ ತಾಯಿ ಇದ್ದಾರೆ. ಏನ ಅ- ಅಜ್ಜಿ ಇದ್ದಾರೆ. ಓಕೆ. ಹ್ಮ್. ಹೇಗೆ ಬಡವರು ಇದಾರ ಶ್ರೀಮಂತರಿದ್ದಾರ? ಶ್ರೀಮಂತರಾಗಿದ್ದಾರೆ. ಹ್ಮ್. ಏನು ಹುಡುಗಿ ಹೆಸರು ಎಂತ? ಕುಮುದಿ. ವೆರಿ ಗುಡ್. ಓಕೆ. ಏನು ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ಯಾವ್ದೋ ಆಫೀಸಿಗೆ ಹೋಗ್ತಾರೆ. ಆಫೀಸ್ ಹೋಗ್ತಾರೆ. ಯಾವ ಊರು ಅಂತ ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಾ ಇದೆ. ತಮಿಳ್ನಾಡು. ಓಹೋ. ತಮಿಳ್ನಾಡಲ್ಲಿ ಯಾವ ಪ್ಲೇಸ್ ಗೊತ್ತಾಗ್ತಲ್ಲ? ಓಕೆ. ದೊಡ್ಡಕ್ಕಾದ್ಮೇಲೆ ಏನಾದ್ಲು ನೋಡಿ ಹುಡುಗಿ? ಮದುವೆ ಆಯ್ತಾ ಅವಳಿಗೆ? ಏನ್ ಓದಿದ್ಲು, ಏನ್ ಮದುವೆ, ಹೇಗೆ ಅದು? ಏನ್ ನಡೀತು ಆಮೇಲೆ ನೋಡಿ ಸ್ವಲ್ಪ. ಮದುವೆ ಆಯ್ತು. ವೆರಿ ಗುಡ್. ಹೇಗಿತ್ತು ಅವಳ ಸಂಸಾರಿಕ ಜೀವನ ಹೇಗಿತ್ತು? ಮತ್ತೆ ಅವಳು ಏನು ಓದಿದ್ಲು? ಏನಾದ್ರೂ ಕೆಲಸ ಮಾಡ್ತಾ ಇದ್ಲ ನೋಡಿ? ಓದಿರೋದು. ಏನ್ ಕೆಲಸ ಮಾಡ್ತಾ ಇದ್ಲು? ಏನ್ ಕೆಲಸ, ಏನಾದ್ರೂ ಕೆಲಸ ಮಾಡ್ತಾ ಇದ್ಲ? ಸ- ಸಂಗೀತ ಟೀಚರ್. ಓಕೆ. ಎಷ್ಟು ಜನ ಮಕ್ಕಳಿದ್ರು ನೋಡಿ? ಇಬ್ಬರು ಮಕ್ಕಳು. ಹ್ಮ್. ಹೇಗಿತ್ತು ಅವ್ರದ್ದು ಗಂಡ ಹೆಂಡತಿ ಸಂಸಾರಿಕ ಜೀವನ? ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ರು. ಅತ್ತೆ ಸರಿ ಇರ್ಲಿಲ್ಲ. ಅತ್ತೆ ಸರಿ ಇರ್ಲಿಲ್ಲ. ಹ್ಮ್. ಫ್ಯಾಮಿಲಿ ಚೆನ್ನಾಗಿತ್ತು. ಅತ್ತೆಗೆ ನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಓಕೆ. ಆ ಅತ್ತೆ ಹಿಂದಿನ ಜನ್ಮದಲ್ಲಿ ನಿಮಗೆ ಏನಾಗಿರ್ಬೋದು ನೋಡಿ, ಸ್ವಲ್ಪ ಗೊತ್ತಾಗ್ತದೆ? ಅವ್ರ ನಿಮ್ಮನ್ನು ದ್ವೇಷ ಮಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು? ಅದು ಹಿಂದಿನ ದಿನದ ನನ್ನ ವಯಸ್ಸಾಗಿರೋ ಗಂಡ ಇದ್ದಾನಲ್ಲ, ಹ್ಮ್. ಅದೇ ಅತ್ತೆ. ಏ,
ವೆರಿ ಗುಡ್. ಅದೇ ದ್ವೇಷಕ್ಕೆ ಅವ್ರು ಹೀಗೆ ಮಾಡ್ತಾ ಇದ್ದಾರಾ? ನನ್ ಕಂಡ್ರೆ ಇಷ್ಟ ಆಗ್ತಾ ಇಲ್ಲ. ಗೆರೆ. ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾ ಇದ್ದೆ. ಹೌದು, ಮತ್ತೆ ನೀವು ಹಿಂದಿನ ಜನ್ಮದಲ್ಲಿ ಅವ್ರನ್ನ ಕಂಡ್ರೆ ಇಷ್ಟ ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕಂಡ್ರೆ ಆಗೋಲ್ಲ ಅಂತ ಇದ್ದಾರೆ. ಕರೆಕ್ಟಾ? ಹ್ಮ್. ಹ್ಮ್. ಕ್ಷಮಾಪಣೆ ಕೇಳ್ಕೊಂಡು ಬಿಡಿ ಅವರಿಗೆ. ಸಾರಿ, ನಂದು ತಪ್ಪಾಯ್ತು, ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವ್ರ ಆತ್ಮವನ್ನ ಕರೀರಿ, ಇನ್ವೈಟ್ ಮಾಡಿ. ಆಯ್ತಾ? ಅವ್ರ ಆತ್ಮ ಬರ್ತಾ ಇದೆ, ಅವ್ರ ಆತ್ಮಕ್ಕೆ ಸಾರಿ ಕೇಳ್ಕೊಂಡ್ಬಿಡಿ. ಆಯ್ತಾ? ನಾನು ಹಾಗೆ ಮಾಡಬಾರ್ದಿತ್ತು, ದಯಮಾಡಿ ನನ್ನ ಕ್ಷಮಿಸಿಬಿಡು ಅಂತ ಸಾರಿ ಕೇಳ್ಕೊಳ್ಳಿ. ಹೇಳ್ಕೊಂಡ್ರಾ? ಓಕೆ. ಹ್ಮ್. ಏನ್ ಹೇಳ್ತಿದಾರ ಅವರು? ಸಮಾಧಾನ ಆಗ್ತಿದೆ. ಸಮಾಧಾನ ಆಗಿದೆ ಅಂತ? ಸಮಾಧಾನ ಆಗಿದೆ. ಸಮಾಧಾನ. ಸಮಾಧಾನದಿಂದ ಇದ್ದಾರೆ. ಓಕೆ. ಕ್ಷಮಾಪಣೆ ಕೇಳ್ಬಿಡಿ. ಆಯ್ತಾ? ನೀವು ಅವರನ್ನ ಕ್ಷಮಿಸಿಬಿಡಿ. ಆಯ್ತಾ? ಹಿಂದಿನ ಜನ್ಮದಲ್ಲಿ ಅವ್ರನ್ನೆಲ್ಲ ನೀವು ದ್ವೇಷ ಮಾಡಿದಿರಿ, ಪ್ರೀತಿ ಮಾಡಲಿಲ್ಲ, ಆಮೇಲೆ ಸುಮ್ಮನೆ ಅವರನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಹಾಗಾಗಿ ಅವರು ಕೇವಲ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ನೀವು ಹಾಗೆಲ್ಲ ಮಾಡಿದ್ರಲ್ವಾ, ಅವರ ಆತ್ಮಕ್ಕೆ ಕ್ಷಮಾಪಣೆ ಕೇಳ್ಕೊಂಡ್ಬಿಡಿ ನೀವು. ನಾವು ಹಾಗೆಲ್ಲ ಮಾಡಬಾರ್ದಾಗಿತ್ತು, ನಿಮ್ಮ ಜೊತೆಗೆ ಕೊನೆಯವರೆಗೂ ಬಾಳಿ ಬದುಕಬೇಕಿತ್ತು ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊಂಡ್ಬಿಡಿ. ಆಯ್ತಾ? ಹ್ಮ್. ವೆರಿ ಗುಡ್. ಎಷ್ಟು ವರ್ಷ ಬದುಕಿದ್ರಿ ಅಜಯ್ ಲೈಫಲ್ಲಿ ನೋಡಿ? ಹ್ಮ್. 60 ಮೇಲೆ. ಎಷ್ಟು ವರ್ಷ ಬದುಕಿದ್ದೀರಿ? 60 ಮೇಲೆ ಬರ್ತೀನಿ. ಹೌದಾ? ಏನಾಗಿ ಸಾವು ಬಂತು? ಹೇಗೆ ಬಂತು ಸಾವು ನೋಡಿ? ಸಾವಿನ ಆ ಕೊನೆಯ ಕ್ಷಣಕ್ಕೆ ಹೋಗಿ ಸಾವು ಹೇಗೆ ಬಂತು ಅಂತ ಹೇಳಿ. ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್. ಹಾ? ಏನು ಪ್ರಾಬ್ಲಮ್ ಆಗಿತ್ತು? ಏನೋ ಗೆಡ್ಡೆ ತರ ನೋವು ಆಗ್ತಾ ಇದೆ. ಓಕೆ. ಈಗ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ ಅಲ್ವಾ? ಬಂದ ಮೇಲೆ ಸತ್ತಿರುವ ತನ್ನ ದೇಹವನ್ನು ನೋಡಿ ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ ನೋಡಿ?
ಏನ್ ಅನ್ನಿಸ್ತಾ ಇದೆ? ಇನ್ನು ಬದುಕ್ಬೇಕಾಗಿತ್ತು ಅನ್ಸ್ತಾ ಇದೆ. Okay. ಯಾಕೆ ಬದುಕಬೇಕಾಗಿತ್ತಲ್ಲ? ಹ್ಮ್. ಅವ್ರ ಮನೆಯವ್ರನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇದೆ. ಹ್ಮ್. ಅವ್ರೊಬ್ರೇ ಇದಾರೆ ಅಂದ್ಬಿಟ್ಟು ಇನ್ನು ನಾನು ಇರ್ಬೇಕಾಗಿತ್ತು. ಅಷ್ಟೇನಾ? ಅವ್ರ ಮೇಲೆನೆ ವ್ಯಾಮೋಹ. ಅವ್ರ ಮೇಲೆ ವ್ಯಾಮೋಹ ಇದೆಯಾ? ವ್ಯಾಮೋಹ ಮಕ್ಕಳ ಮೇಲೆ ಎಲ್ಲ ಏನಿದೆ. ಇದೆ. ಮಕ್ಕಳ ಬಗ್ಗೆ ಇಲ್ಲ ವ್ಯಾಮೋಹ, ಗಂಡಿನ ಬಗ್ಗೆ ಏನಿಲ್ಲ ವ್ಯಾಮೋಹ ಇದೆ. ಹ್ಮ್. ಓಕೆ. ಸಂಪೂರ್ಣವಾಗಿ ಆ ದೇಹವನ್ನ ಸುಡ್ತಾ ಇದ್ದಾರಲ್ವಾ, ಆ ದೇಹಕ್ಕೆ ಆ ಎಲ್ಲ ಅಸಮಾಧಾನ, ತೃಪ್ತಿ, ಆ ಮೋಹ, ಆಶ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡಿಬಿಡಿ. ಯಾವುದು ಬೇಡ. ಓಕೆ. ಎಲ್ಲ ದೇಹದಿಂದ ಬಂದಿದ್ದು ದೇಹದಲ್ಲೇ ಎಲ್ಲ ಹೋಗಿಬಿಡ್ಲಿ. ಮತ್ತೆ ಯಾವ ಆ ವ್ಯಾಮೋಹ, ಅತೃಪ್ತಿ, ಅಸಮಾಧಾನ ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿ ಹೋಗ್ತಾ ಎಲ್ಲ ರಿಲೀಸ್ ಆಗಿ ಆ ದೇಹವನ್ನು ಹೋಗಿ ಸೇರಿಕೊಂಡು ಅದೇ ಬೆಂಕಿಯಲ್ಲಿ ಸುಡ್ತಾ ಇದ್ದಾರಲ್ವಾ, ಆ ಬೆಂಕಿಯಲ್ಲೆಲ್ಲ ಸುಟ್ಟು ಹೋಗ್ತಾ ಇದೆ. ವೆರಿ ಗುಡ್. ವೆರಿ ಗುಡ್. ಮನಸ್ಸು ಹಗೂರ ಅನಿಸ್ತಾ ಇದೆ, ನಿರಾಳ ಅನಿಸ್ತಾ ಇದೆ. ಆ ಬದುಕಿನಲ್ಲಿ ನಡೆದಂತಹ ಎಲ್ಲ ಕೆಟ್ಟ ಘಟನೆಗಳು, ಕ್ಷಣಗಳು ಎಲ್ಲವನ್ನ ಅಗ್ನಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಮನಸ್ಸು ಹಗೂರವಾಗ್ತಾ ಇದೆ. ಸುತ್ತಲೂ ಗಮನಿಸಿ, ಯಾರ್ಯಾರು ದೇವತೆಗಳು, ಗುರುಗಳು ಕಾಣಿಸ್ತಾ ಇದ್ದಾರೆ ಹೇಳಿ? ರಾಘವೇಂದ್ರ ಹ್ಮ್. ರಾಘವೇಂದ್ರ ಮತ್ತೆ ಶಂಕರಾಚಾರ್ಯ. ಶಂಕರಾಚಾರ್ಯರು. ವೆರಿ ಗುಡ್. ಮತ್ತೆ ಓಕೆ. ಪುನಃ ಮೇಲಿನ ಲೋಕಕ್ಕೆ ಹೋದ್ರಲ್ವಾ? ಮತ್ತೆ ಮುಂದೆ ಯಾವ ಜನ್ಮವನ್ನು ತಗೊಂಡ್ರೆ ನೋಡಿ? ಗೊತ್ತಾಗ್ತಾ ಇದೆಯಾ? ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ.
ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀ 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 ಕಾಡಲ್ಲಿದ್ದೀನಿ. ಆನೆ ಆಗಿ ಏನಾಗಿದ್ದೀರಿ? ಆನೆ ಆಗಿ ಓಡಾಡ್ತಾ ಇದ್ದೀನಿ ಕಡೆ. ವೆರಿ ಗುಡ್. ಎಷ್ಟು ವರ್ಷ ಇದ್ರಿ ಆನೆಯಾಗಿ? ಏನ್ ನಾನು ಮರಿಗಳೆಲ್ಲ ಇದೆ. ಹ್ಮ್. ಓಕೆ. ಆನೆ ಜನ್ಮ ಆದ್ಮೇಲೆ ಯಾವ ಜನ್ಮ ತಗೊಂಡ್ರಿ ನೋಡಿ? ಮನುಷ್ಯ ನೆಕ್ಸ್ಟ್ ಮುಂದಿನ ಮನುಷ್ಯ ಜನ್ಮ ಯಾವುದು ನೋಡಿ? ಗೊತ್ತಾಗ್ತಾ ಇದೆಯಾ? ನೋಡಿ, ಈಗ ಮುಂದೆ ಯಾವ ಜನ್ಮ ತಗೊಂಡ್ರಿ ನೋಡಿ? ಮನುಷ್ಯ ಜನ್ಮ. ಇದು ಸ್ವಲ್ಪ ಆಳವಾದ ದೇಹಕ್ಕೆ ಜಾಗ. ಡೀ 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 ಡೀ. ವೆರಿ ಗುಡ್. ಈಗ ನಿಮಗೆ ನಿಮ್ಮ ಮುಂದಿನ ಜನ್ಮ ಯಾವುದು ಅಂತ ಗೊತ್ತಾಗ್ತಾ ಇದೆ. ಸ್ವಲ್ಪ ದೀರ್ಘವಾಗಿ ಗಮನಿಸಿ ನೋಡಿ ಯಾವುದು ಅಂತ ಹೇಳಿ. ಮುಂದಿನ ಜನ್ಮ ಗಂಡಾಗಿದ್ದೀನಿ. ವೆರಿ ಗುಡ್. ಮತ್ತೆ ದೊಡ್ಡ ಇದು ಹ? ಯಾವ ದೊಡ್ಡ ಬಿಲ್ಡಿಂಗ್ ಇದೆ ಅಂದ್ರೆ ನಾನ್ ಸೇತುವೆ ತರ ದೊಡ್ಡ ಬಿಲ್ಡಿಂಗ್ ಇದ್ರ ಮೇಲೆ ಬ್ರಿಡ್ಜ್ ತರ ಓಕೆ ಆ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಎಷ್ಟು ವರ್ಷ ಆಗಿದೆ? ಕೂಲಿ ಕಾರ್ಮಿಕ ತರನಾ? ಆಗಲ್ಲ, ಅದು ಒಂಥರ ಮಾಡ್ಸೋ ತರನೇ ಹೇಳ್ಕೊಡುತ್ತೆ. ಇಂಜಿನಿಯರ್. ಹೇಳ್ಕೊಡುತ್ತಾರೆ ಅವರಿಗೆ. ಮೇಸ್ತ್ರಿನಾ ಇಂಜಿನಿಯರ್ ಅಲ್ವಾ? ಹ ವೆರಿ ಗುಡ್. ಎಷ್ಟು ವರ್ಷ ವಯಸ್ಸಿರ್ಬೋದು ಈಗ? 35 ಮೇಲಾಗಿದೆ, 40 years. ಹ್ಮ್. ಏನ್ ಹೆಸರು?
ಹಿಂದಿ. ಭಾಷೆ. ಹಿಂದಿ. ಓಕೆ. ಮದುವೆ ಆಗಿದೆಯಾ? ಅವ್ರ ಮನೆಗೆ ಹೋಗಿ, ಮನೆ ಗೊತ್ತಾಗ್ತದೆ ಯಾರ್ಯಾರು ಇದ್ದಾರೆ. ಮದುವೆ ಆಗಿದೆ. ಮದುವೆ ಆಗಿಲ್ವಾ? ಆಗಿದೆ, ಮದುವೆ ಆಗಿದೆ. ಯಾರ್ಯಾರು ಇದ್ದಾರೆ ನೋಡಿ. ಮಕ್ಕಳು ಎಷ್ಟು ಜನ ಇದ್ದಾರೆ? ಹೆಣ್ಣು ಮಗಳಿದ್ದಾರೆ. ಓಕೆ. ಏನಾದ್ರೂ ವಿಷಯ, ಗಂಡ ಹೆಂಡತಿ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಹೆಂಡತಿ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಅವಳಿಗೆ ನನ್ನ ಕಂಡ್ರೆ ಆಗಲಿ. ಯಾಕೆ ಆಗೋಲ್ಲ? ಹಿಂದಿನ ಜನ್ಮದಲ್ಲಿ ಅವರಿಗೂ ನಿಮಗೂ ಏನ್ ಸಂಬಂಧ ಇರ್ಬೋದು? ಯಾರು ಇರ್ಬೋದು ಅವ್ರು ನೋಡಿ ಸ್ವಲ್ಪ. ಆಗ್ತಾ ಇದೆಯಾ? ಅಷ್ಟೇ. ಅವರು ನಿಮ್ಮನ್ನ ಕಂಡ್ರೆ ಆಗ್ತಾ ಇಲ್ವಲ್ಲ, ಸೊ ಇದಕ್ಕೆ ಏನ್ ಕಾರಣ ಇರ್ಬೋದು? ಹಿಂದಿನ ಜನ್ಮದ ಯಾವ ಕರ್ಮ, ಅಥವಾ ಯಾರು ಇರ್ಬೋದು ಅವರು ನೋಡಿ. ಯಾರು ನಿಮ್ಗೆ ಹೆಂಡತಿಯಾಗಿ ಬಂದಿದ್ದಾರೆ ನೋಡಿ. ಯಾಕೆ, ಯಾವ ಕಾರಣ? ಗೊತ್ತಾಗ್ತಾ ಇದೆಯಾ? ಹೌದು. ಓಕೆ. ಆಯ್ತು, ಅವರಿಗೆ ಕ್ಷಮಾಪಣೆ ಕೇಳಿ. ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಹಿಂದಿನ ಜನ್ಮದಲ್ಲಿ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಸಾರಿ ಅಂತ ಹೇಳಿ, ಕ್ಷಮಾಪಣೆ ಕೇಳ್ಕೊಂಡ್ಬಿಡಿ. ಸಾರಿ, ಸಾರಿ, ಸಾರಿ. ಆ ಆತ್ಮಕ್ಕೆ ಸಾರಿ ಕೇಳ್ಕೊಳ್ಳಿ. ಸಾರಿ, 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 ಸಾರಿ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಂತ ಏನ್ ಹೇಳ್ತಾ ಇದೆ ಅವರು? ಏನ್ ಆತ್ಮ ಏನ್ ಹೇಳ್ತಾ ಇದೆ? ಆ ಆತ್ಮವನ್ನ ಕರೀರಿ, ನಿಮ್ಮ ಹೆಂಡತಿಯ ಆತ್ಮವನ್ನ. ಆತ್ಮಕ್ಕೆ ಕ್ಷಮಾಪಣೆ ಕೇಳ್ಕೊಳ್ಳಿ. ನೀವು ಕೂಡ ಕ್ಷಮಿಸಿ ಬಿಡಿ. ಏನಾದರೂ ಅಸಮಾಧಾನ, ತೃಪ್ತಿ ಏನಾದರೂ ಇದ್ರೆ ಕ್ಷಮಿಸಿ ಬಿಡಿ. ಆಯ್ತಾ? ಏನ್ ಹೇಳ್ತಾ ಇದ್ದಾರೆ? ಕೇಳಿಸ್ತಾ ಇದೆಯಾ? ತಿಳಿಸ್ತಾ ಇದೆ, ಅದಕ್ಕೆ ಯಾರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಯಾಕೆ ಇಂಟ್ರೆಸ್ಟ್? ಯಾರನ್ನ ನೋಡಿದ್ರನ ಆಗಲ್ಲ, ಮಕ್ಕಳು ನೋಡಿದ್ರನ ಆಗಲ್ಲ, ನನ್ನ ನೋಡಿದ್ರನ ಇರ್ಲಿ, ಅದಕ್ಕೆ ನೀವು ಕ್ಷಮಿಸಿ ಬಿಡಿ. ನಿಮಗೆ ಏನಾದರೂ ಅಸಮಾಧಾನ, ತೃಪ್ತಿ ಇದ್ರೆ ಕ್ಷಮಿಸಿ ಬಿಡಿ. ಆಯ್ತಾ? ಅವರಿಗೂ ನೀವು ಕ್ಷಮೆ ಕೇಳ್ಕೊಂಡ್ಬಿಡಿ. ಹಿಂದೆ ನಮ್ದೇ ಏನಾದರೂ ಸಮಸ್ಯೆ, ಪ್ರಾಬ್ಲಮ್ ಇದ್ರೆ ದಯಮಾಡಿ ಅದನ್ನೆಲ್ಲ ಕ್ಷಮಿಸಿಬಿಡಿ ಅಂತ ಹೇಳಿ ಕೇಳ್ಕೊಂಡು. ಆಯ್ತಾ? ಓಕೆ. ಎಷ್ಟು ವರ್ಷ ಬದುಕಿದ್ರಿ ಆ ಜನ್ಮದಲ್ಲಿ?
ಎಷ್ಟು ವರ್ಷ ಬದುಕಿದ್ರಿ ಆ ಜನ್ಮದಲ್ಲಿ? 90 years. ಓಕೆ. ಆ ದೇಹವನ್ನ ನೀವು ಸಾವಿನ ಸಮಯಕ್ಕೆ ಹೋಗಿ ಆ ದೇಹವನ್ನ ಬಿಟ್ಟು ಕೂಡಲೇ ಆತ್ಮ ಹೊರಗಡೆ ಬರ್ತದಲ್ಲ, ಬಂದ ಕೂಡಲೇ ಏನ್ ಅನ್ನಿಸ್ತಾ ಇದೆ ದೇಹಕ್ಕೆ? ಆ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಸತ್ತಿರುವ ತನ್ನ ದೇಹವನ್ನ ನೋಡಿ ಏನ್ ಅನ್ನಿಸ್ತಾ ಇದೆ ಹೇಳಿ? ಗೊತ್ತಾಗ್ತಾ ಇದೆಯಾ? ಹ್ಮ್. ಹ್ಮ್. ದೇಹದಿಂದ ಆತ್ಮ ಹೊರಗಡೆ ಬಂದಿದೆ ಅಲ್ವಾ? ಹ್ಮ್. ದೇಹವನ್ನೇ ನೋಡ್ತಾ ಇದ್ದೆ ಆತ್ಮ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಆ ಜೀವನದಲ್ಲಿ ಏನಾದ್ರೂ ನೋವು, ಅಸಮಾಧಾನ, ತೃಪ್ತಿ ಏನಾದ್ರೂ ಕಾಣಿಸ್ತಾ ಇದೆಯಾ? ತೃಪ್ತಿ. ತೃಪ್ತಿ ಇದೆಯಾ? ತೃಪ್ತಿ ಇದೆ ಜೀವನ. ಓಕೆ. ಏನಾದ್ರೂ ನೋವು, ಅಸಮಾಧಾನ ಈ ಥರ ಇದ್ರೆ ಆ ದೇಹಕ್ಕೆ ಎಲ್ಲ ರಿಲೀಸ್ ಮಾಡಿಬಿಡಿ, ಆಯ್ತಾ? ಎಲ್ಲ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ವೆರಿ ಗುಡ್. ನಂತರ ಮತ್ತೆ ಯಾವ ಜನ್ಮ ತಗೊಂಡ್ರಿ ನೋಡಿ? ಗಂಡಿಗೆ. ಓಕೆ. ಎಷ್ಟು ವರ್ಷ ಇರ್ಬೋದು ಈಗ? ಚಿಕ್ಕವರಿಗೆ. ಓಕೆ. ಎಲ್ಲಿ ಜನ್ಮ ತಗೊಂಡಿದ್ದೀರಿ ನೋಡಿ? ಹಳ್ಳಿಯಲ್ಲಿ. ಎಲ್ಲಿ? ಹಳ್ಳಿಯಲ್ಲಿ. ಓಕೆ. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಹ್ಮ್. ತಂದೆ. ಹ್ಮ್. ತಾಯಿ. ಹ್ಮ್. ಅಜ್ಜಿ ಇದೆ. ಹ್ಮ್. ಎಷ್ಟು ವರ್ಷ ಇರ್ಬೋದು ಈಗ? ಚಿಕ್ಕ ಹುಡುಗ ತಂಗಿ ಇದೆ. Okay. ಹ್ಮ್. ಏನ್ ಹೆಸರು ಹುಡುಗಂದು? ಹೆಸರು ಪಾಪು ಅಂತ ಕರೀತಾರೆ. ಹ್ಮ್. ಓಕೆ. ದೊಡ್ಡಕ್ಕಾದ್ಮೇಲೆ ಏನಾದ ಅವನು? ಮದುವೆ ಆದ್ನ? ಏನು ಓದಿದ ನೋಡಿ?
ಹ್ಮ್. ದೊಡ್ಡಕ್ಕಾದ್ಮೇಲೆ ಏನ್ ಮಾಡಿದ? ವ್ಯವಸಾಯ ಎಲ್ಲ ಇದೆ, ತೋಟ ಎಲ್ಲ ಇದೆ. ಓಕೆ, ವೆರಿ ಗುಡ್. ಮದುವೆ ಆಯ್ತಾ ಅವನಿಗೆ? ಹಾ, ಮದುವೆ ಮಾಡಿ. ಮದುವೆ ಮದುವೆ ಆಗಿದೆ. ಆಗಿಲ್ವಾ? ಆಗಿದೆ, ಮದುವೆನೂ ಆಗಿದೆ. ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ಬರು ಹೆಣ್ಮಕ್ಳು. ಹ್ಮ್. ಎಷ್ಟು ವರ್ಷ ಬದುಕಿದ್ರು ಅವರು ಆ ಜನ್ಮದಲ್ಲಿ? ಹ್ಮ್. ತಲೆ ಮೇಲೆ ತೆಂಗಿನಕಾಯಿ ಬಿದ್ದಿದೆ. ತಲೆ ಮೇಲೆ ತೆಂಗಿನಕಾಯಿ ಬಿತ್ತಾ? ಗರಿ ಗರಿ ಬಿದ್ದೈತೆ ತಲೆ ತೋಟದಲ್ಲಿ. ಓಕೆ. ಹ್ಮ್. ಏನಾಯ್ತು ಅವಾಗ? ಅಲ್ಲೇ ಬಿದ್ದೋದು. ಅಲ್ಲೇ ಬಿದ್ದೋದ್ರ? ಏನು ಸಾವು ಬಂತ? ಏನು ಬಿದ್ದಿದ್ ಗೊತ್ತಾಗ್ತಾ ಇದೆ, ಅಲ್ಲಿ ಗರಿ ಬಿದ್ದಿದ ತಕ್ಷಣ ಅಲ್ಲೇ ಬಿದ್ದೋದು. ಆ ತರ ಒಂದು ಘಟನೆ ನಡೀತಾ? ಹ್ಮ್. ಓಕೆ, ವೆರಿ ಗುಡ್. ಆಮೇಲೆ ಏನಾಯ್ತು ನೋಡಿ? ಅಲ್ಲೇ ಎಳ್ಳಿಲ್ಲ. ಅದು ತುಂಬಾ ಹಳೆ ಮರ, ಮೇಲಿಂದ ಹ್ಮ್. ಬಿದ್ದಿದ ತಕ್ಷಣ ಅಲ್ಲೇ ಬಿದ್ದೋದು. ಅಲ್ಲೇ ಬಿದ್ದೋಗ್ಬಿಟ್ರಾ? ಅಲ್ಲೇ ಬಿದ್ದೋದು. ಹಾ. ನೋಡಿ, ಏನಾದ್ರು ಬದುಕಿದ್ರು ಅಥವಾ ಅಲ್ಲೇ ಸಾವು ಬಂತ ನೋಡಿ ಸ್ವಲ್ಪ. ಇದ್ರು, ಆದ್ರೆ ನೀನು ವೇಟ್ ಬಿದ್ದಿತ್ತಲ್ಲ ತುಂಬಾ. ಗೊತ್ತಾಗುತ್ತಾ? ಅಲ್ಲಿ ಹಳ್ಳ ಇತ್ತು. ಹ್ಮ್. ಹ್ಮ್. ಅಲ್ಲಿಂದ ಅದ್ ಬಿದ್ದಾಗ ಕೆಳಗಡೆ ಬಿದ್ದೋದು. ಹ್ಮ್. 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 ಓಕೆ. ಆಮೇಲೆ ಎಚ್ಚರ ಆಯ್ತಾ? ಇವತ್ತು ತಲೆಗೆ ಏಟಾಗಿತ್ತು, ತಲೆ ಮೇಲೆ ಬಿದ್ದಿದ್ದಕ್ಕೆ ನೆಲದಲ್ಲಿ ಅವರು ಹಳ್ಳದಲ್ಲಿ ಬಿದ್ದೋದ್ರಲ್ಲ, ಬೇರೆ ಬಿದ್ದ ತಕ್ಷಣ ಹ್ಮ್. 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 ತಲೆಗೆ ಏಟಾಗ್ಬಿಟ್ಟು ಸ್ವಲ್ಪ ಬ್ಲಡ್ ಎಲ್ಲ ಹ್ಮ್. ನೆಲದಲ್ಲಿ ಬಿದ್ದು ತಲೆಗೆ ಏಟಾಗಿ. ಓಕೆ. ಆಮೇಲೆ ಹುಷಾರಾಯ್ತಾ? ಹಾಸ್ಪಿಟಲ್? ಯಾರು ನೋಡ್ಕೊಂಡಿಲ್ಲ. ಓಕೆ. ಆಮೇಲೆ ಅಲ್ಲೇ ಪ್ರಾಣ ಹೋಯ್ತಾ? ಅಲ್ಲೇ ಪ್ರಾಣ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಒದ್ದಾಡಿ ಓಕೆ. ಓಕೆ. ಬ್ಲಡ್ ಹೋಗ್ಬಿಟ್ಟಿತ್ತು. ಯಾರು ನೋಡ್ಕೊಂಡಿಲ್ಲ, ಯಾರು ಬಂದಿಲ್ಲ. ಹ್ಮ್. ಎಷ್ಟು ವರ್ಷ ಆಗಿತ್ತು ಅವಾಗ? ಹ್ಮ್. ಅವಾಗೊಂದು 50 ಒಳಗಡೆ. 50 ವರ್ಷದೊಳಗೆ ಇತ್ತಾ? 50 ವರ್ಷ. ಹ್ಮ್. ಓಕೆ. ಈಗ ಪ್ರಾಣ, ಆತ್ಮ ಹೊರಗಡೆ ಬಂತಲ್ವಾ ದೇಹದಿಂದ? ಬಂದ ಕೂಡ್ಲೆ ಏನ್ ಅನ್ನಿಸ್ತಾ ಇದೆ? ಆತ್ಮ ಹೊರಗಡೆ ಬಂದಿದೆ, ದೇಹವನ್ನೇ ನೋಡ್ತಾ ಇದ್ದೀರಿ, ಏನ್ ಅನ್ನಿಸ್ತಾ ಇದೆ? ಹ್ಮ್. ಇನ್ನೂ ಬದುಕಬೇಕಾಗಿತ್ತು ಅನಿಸ್ತಾ ಇದೆ. ಓಕೆ. ಮತ್ತೆ? ಹ್ಮ್.
ಓಕೆ. ಆ ಆ ಎಲ್ಲ ಅಸಮಾಧಾನ, ತೃಪ್ತಿ ಏನಿದೆ ಅದೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿ, ಎಲ್ಲ ಆ ದೇಹದೊಂದಿಗೆನೇ, ಆಯ್ತಾ, ಅದನ್ನು ಸುಟ್ಟಾಕ್ತಾರಲ್ವಾ, ಹಾಗೆ ಆ ದೇಹದೊಂದಿಗೆ ಇದೆಲ್ಲ ಮನಸ್ಸಿನಲ್ಲಿ ಇರೋದೆಲ್ಲ ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ, ಅದು ಕೂಡ ಹಾಗೆ ಸುಟ್ಟೋಗ್ತದೆ, ಆಯ್ತಾ. ಎಲ್ಲ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಮುಂದೆ ಯಾವ ಜನ್ಮ ತಗೊಂಡ್ರಿ ನೋಡಿ ಮತ್ತೆ ಪುನಃ? ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ ನೋಡಿ. ಡಿ 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 ನೋಡಿ, ಮುಂದಿನ ಯಾವ ಜನ್ಮ ಅಂತ ಗೊತ್ತಾಗ್ತದೆ. ಗೊತ್ತಾಗ್ತಿದೆಯಾ? ಗೊತ್ತಾಗ್ತಾ ಇದೆಯಾ? ಹ್ಮ್. ನೋಡಿ ಮುಂದೆ ಯಾವ ಜನ್ಮ ತಗೊಂಡ್ರಿ ನೋಡಿ. ಓಕೆ, ಈಗ ಈ ಜನ್ಮಕ್ಕೆ ಬನ್ನಿ. ಓಕೆ, ಈ ಹ್ಮ್. ಜನ್ಮ ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ ನೋಡಿ. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತದೆ. ಹ್ಮ್. ಏನಾಯ್ತು? ಅದು ಹಿಂದಿನ ದಿನದಲ್ಲಿ ಹ್ಮ್. ಸಂಗೀತ ಟೀಚರ್ ಆಗಿದ್ದೇನೆ. ಓಕೆ. ಆವಾಗ ಗಂಡನ ಮೇಲೆ ವ್ಯಾಮೋಹ ಇತ್ತು ನೋಡಿ. ಗಂಡನ ಮೇಲೆ ವ್ಯಾಮೋಹ ಇತ್ತು. ವ್ಯಾಮೋಹ. ಓಕೆ, ಹಾ. ಹ್ಮ್. ಅವ್ರ ಜೊತೆನೆ ಇರ್ಬೇಕಂತ ಆಸೆ ಇತ್ತಲ್ಲ. ಹ್ಮ್ ಹ್ಮ್ ಹ್ಮ್. ಅವರೇ ನನ್ನ ಮಗನಾಗಿ ಹುಟ್ಟಿರೋದು ಇಲ್ಲಿ. ಅವರೇ ಮಗನಾಗಿ ಬಂದಿದ್ದಾರಾ? ಅವರೇ ಮಗನಾಗಿ. ಓಕೆ. ಯಾಕೆ ನಿಮ್ಮ ಮಗ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ? ಅವ್ರಿಗೆ ಯಾಕೆ ಹೆಣ್ಮಕ್ಳನ್ನ ಕಂಡ್ರೆ ಆಗೋಲ್ಲ? ಆ ತರದ ವರ್ತನೆ ಹಿಂದೆ ಏನು, ಏನ್ ಕಾರಣ ಇರ್ಬೋದು ನೋಡಿ.
ಗೊತ್ತಾಗ್ತಾ ಇದೆಯಾ? ಇನ್ನು ನೋಡಿದ್ರೆ ಅನಿಸ್ತಾ ಇರ್ಲಿಲ್ಲ. ಅವ್ರು ಹ್ಮ್ ಬರೀ ನಮ್ಮ ಫ್ಯಾಮಿಲಿ ಬಿಟ್ರೆ ಹ್ಮ್ ಹೊರಗಡೆ ಯಾರ ಜೊತೆ ಸೇರ್ತಾ ಇರ್ಲಿಲ್ಲ. ಹ್ಮ್. ಯಾಕೆ? ಹಿಂದಿನ ಜನ್ಮದಲ್ಲ? ಹಿಂದಿನ ದಿನದಲ್ಲೇ ಮದುವೆ ಆಗಿದ್ದೆಲ್ಲ ಹ್ಮ್. ಸಂಗೀತ ಟೀಚರ್ ಆಗಿದ್ದೆ ಅನ್ನೋದ್ರಿಂದ ಅವಾಗ್ಲೂ ಹಾಗೆ ಇದ್ರಾ? ಆವಾಗ ಆ ಗಂಡ ಯಾರ ಜೊತೆ ಸೇರ್ತಾ ಇರ್ಲಿಲ್ಲ ಅಷ್ಟೇ. ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂತಾರೆ. ಹ್ಮ್ ಹ್ಮ್ ಬೇರೆ ಔಟ್ ಸೈಡ್ ಪಬ್ಲಿಕ್ ಜೊತೆ ಲೇಡೀಸ್ ಜೊತೆ ಅಂದ್ರೆ ಹ್ಮ್ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ. ನಮ್ಮ ಹ್ಮ್ ಮನೆ ನಮ್ಮ ಮಕ್ಕಳು ಹ್ಮ್ ಅಷ್ಟೇ, ಬೇರೆಯವ್ರನ್ನೆಲ್ಲ ಸೇರ್ತಾ ಇರ್ಲಿಲ್ಲ. ಹ್ಮ್. ಅದಕ್ಕೆ ಇವಾಗ್ಲೂ ಹಾಗೆ ಇದ್ದಾರಾ? ಹಾ, ಅದಕ್ಕೆ ಅವ್ರ ಮೇಲೆ ನನಗೆ ಆಸೆ ಇತ್ತಲ್ವ. ಹ್ಮ್ ಬಿಟ್ಟೋಗ್ಬೇಕಾದ್ರೆ ನನಗೆ ಅವ್ರ ಮೇಲೆ ವ್ಯಾಮೋಹ ಇತ್ತು ಅವಾಗ. ಹ್ಮ್ ಇವಾಗ ಅವರು ಮಗನಾಗುತ್ತಿದ್ದಾರೆ. ಹ್ಮ್. ಈಗ ಅವನ ಮೇಲೆ ನನಗೆ ವ್ಯಾಮೋಹ. ಓಕೆ. ಅವರು ಅವ್ರಿಗೆ ಏನು ಉದ್ದೇಶ ಇದೆ? ಯಾವ ಉದ್ದೇಶದಿಂದ ಬಂದಿದ್ದಾರೆ ಅವರು? ನನಗೆ ಅವ್ರು ಬೇಕು ಅನಿಸ್ತಾ ಇತ್ತಲ್ವ. ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ದಾರಾ? ನಾನೇ ಅವ್ರನ್ನ ಬಯಸಿದ್ದು, ಅವ್ರೇನ್ ನನ್ನ ಬಯಸಿಲ್ಲ, ನಾನೇ ಬಯಸಿದ್ದಕ್ಕೆ ಬಂದಿರೋದು. ಅದಕ್ಕಾಗೆ ಬಂದಿದ್ದಾರಾ? ಹ್ಮ್. ಓಕೆ. ಚೆನ್ನಾಗಿ ನೋಡ್ಕೊಂತ ಇದ್ರಲ್ವ ನನ್ನ. ಓಕೆ. ಅದಕ್ಕೆ ಅವ್ರ ಮೇಲೆ ನನಗೆ ಆಸೆ ಇತ್ತು. ಹ್ಮ್ ಅವರೇ ಬೇಕು ಬೇಕು ಅಂತ. ಹ್ಮ್ ನನ್ ಕ ನಾನು ಅವ್ರ ಇಷ್ಟಪಟ್ಟಿದ್ದಕ್ಕೆ ಅವ್ರ ನನ್ನ ಹತ್ರ ಇದ್ರು. ಹ್ಮ್. ಹೇಗೆ ಈ ಜನ್ಮದಲ್ಲಿ ನಿಮ್ಮನ್ನ ಪೂರ್ತಿ ಚೆನ್ನಾಗಿ ನೋಡ್ಕೊಂತಾರ ಅವರು? ನಾನು ನೋಡ್ಕೊಂತ. ಹ್ಮ್. ಅದಕ್ಕಾಗೆ ಬಂದಿದಾರಲ್ಲ? ಹಾ, ನಾನು ಇಷ್ಟಪಟ್ಟಿದ್ದಕ್ಕೆ ಅವ್ರು ಬಂದಿದ್ರು. ಹ್ಮ್. ಈ ಹಿಂದಿನ ಜನ್ಮದಲ್ಲಿ ಯಾರ್ಯಾರೆಲ್ಲ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ? ಆಗ್ತಾ ಇದೆಯಾ? ಈಗ ನಿಮ್ಗೆ ಯಜಮಾನರಾಗಿ ಬಂದಿದಾರಲ್ಲ, ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ನಿಮ್ಗೆ? ಅವರು ಹೆಂಡತಿ ಆಗಿದ್ದು. ಯಾವ ಹೆಂಡತಿ? ಅದನ್ನೇ ಯಾರನ್ನ ಕಂಡ್ರನ್ನ ಆಗ್ತಾ ಇರ್ಲಿಲ್ಲ. ಓಕೆ. ಮನೆಯಲ್ಲಿ ಓಕೆ. ಒಂಥರ ಯಾರನ್ನ ಸೇರ್ತಾ ಇರ್ಲಿಲ್ಲ. ಹ್ಮ್. ಆಯ್ತು, ಅವರಿಗೆ ಕ್ಷಮಾಪಣೆ ಕೇಳ್ಕೊಂಡ್ಬಿಡಿ ಆ ಆತ್ಮಕ್ಕೆ, ಆಯ್ತಾ? ಹ್ಮ್. ಹ್ಮ್. ಕೇಳ್ಕೊಂಡ್ಬಿಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಿನ್ನಿಂದ ನಮ್ಗೆ ಏನಾದರೂ ತೊಂದರೆ ಆಗಿದ್ರೆ ಅಂತ ಹೇಳಿ ಕ್ಷಮಿಸಿಬಿಡಿ ಅವ್ರನ್ನೆಲ್ಲ. ನಿಮ್ ಮಗಳು ಇದ್ದಾರಲ್ವಾ ಇವಾಗ, ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ನಿಮ್ಗೆ? ಹೇಗೆ ಅವರು ನಿಮ್ಗೆ ಲಿಂಕ್ ಇದೆ?
ಗೊತ್ತಾಗ್ತಿದೆಯಾ? ಗೊತ್ತಾಗ್ತದೆ. ಹ್ಮ್. ನೋಡಿ, ಇನ್ನೊಂದು ಸ್ವಲ್ಪ ದೀರ್ಘವಾಗಿ ನೀವು ಗಮನಿಸಿ. ಹಿಂದಿನ ಜನ್ಮದಲ್ಲಿ ಯಾರು ನಿಮಗೀಗ ಮಗಳಾಗಿ ಬಂದಿದ್ದಾರೆ ನೋಡಿ. ಓಕೆ. 2030 ಸಮಯದಲ್ಲಿ ಈ ಎಲ್ಲ ನಿಮ್ಮ ಮನೆ ಎಲ್ಲ ಹೇಗೆ, ವಾತಾವರಣ ಹೇಗಿರ್ತದೆ ನೋಡಿ ಸ್ವಲ್ಪ. ಈಗ ಇದೇ ಜನ್ಮದಲ್ಲಿ ಮುಂದೆ, ಈಗ 2025 ಅಲ್ವಾ, ಇನ್ನು 5 ವರ್ಷ ಆದ್ಮೇಲೆ 2030 ಬರ್ತದೆ. 2030ರಲ್ಲಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆ, ಹ, ಎಲ್ಲ ಹೇಗೆ, ಏನೇನೆಲ್ಲ ಆಗಿರುತ್ತೆ ಬದಲಾವಣೆ ನೋಡಿ. ಬೇಗ ಬೇಗ ಹೇಳ್ಬೇಕು. ಬಿಲ್ಡಿಂಗ್ ಕಟ್ಟಿರ್ತೀನಿ 8 ಫ್ಲೋರ್. ಓಕೆ, ಆಮೇಲೆ? ಆಮೇಲೆ ಜಮೀನ್ ತೆಗ್ದಿದ್ದೀನಿ. ವೆರಿ ಗುಡ್. ತೋಟ ತೆಗ್ದಿದ್ದೀನಿ. ಮತ್ತೆ ಹಣಕಾಸು ಎಲ್ಲ ಬರಬೇಕಾಗಿರೋದೆಲ್ಲ ಬಂದಿದೆಯಾ? ತುಂಬಾ ರಿಚ್ ಆಗಿದ್ದೀನಿ. ತುಂಬಾ ರಿಚ್ ಆಗಿದ್ದೀರಾ? ತುಂಬಾ ರಿಚ್ ಆಗಿದ್ದೀನಿ. ವೆರಿ ಗುಡ್. ನನಗೆ ಹಣಕಾಸಿನ ಕೊರತೆನೇ ಇಲ್ಲ. ವೆರಿ ಗುಡ್. ಮತ್ತೆ ಮತ್ತೆ ನಾನೇ ಬೇರೆಯವ್ರಿಗೆ ಕೊಡೋ ತರ ಇದೆ. ವೆರಿ ಗುಡ್. ಮತ್ತೆ ಹ್ಮ್. ಕಾರ್ ಇದೆ, ಬಂಗ್ಲೆಗಳಿದೆ, ವೆರಿ ಗುಡ್. ಬಾಡಿಗೆಗೆಲ್ಲ ಕೊಟ್ಟಿದ್ದೀನಿ. ವೆರಿ ಗುಡ್. ಮತ್ತೆ ಗೋಶಾಲೆ ಇಟ್ಕೊಂಡಿದ್ದೀನಿ. ವೆರಿ ಗುಡ್. ಮತ್ತೆ ಪಿರಮಿಡ್ ಯಾವಾಗ ಕಟ್ಟಿಸ್ತೀರಿ ನೋಡಿ. ಮನೆ ಮೇಲೆ ಪಿರಮಿಡ್ ಕಟ್ಟಿಸ್ತೀರಲ್ವಾ, ಯಾವಾಗ ಹಾ, ಕಟ್ಟಿಸ್? ಮನೆ ಮೇಲೆ ಕಟ್ಸಿದ್ದೀನಿ ಪಿರಿಮಿಡ್. ವೆರಿ ಗುಡ್. ನಾನಿರೋ ಮನೆಯಲ್ಲೇ ಪಿರಿಮಿಡ್ ಕಟ್ಟಿದ್ದೀನಿ ಮೇಲೆ. ವೆರಿ ಗುಡ್. ಧ್ಯಾನ ಕಾರ್ಯಕ್ರಮ, ಧ್ಯಾನ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದೀರಲ್ವಾ? ಹಾ, ಮಾಡ್ತಾ ಇದ್ದೀನಿ. ಓಕೆ. ನೋಡಿ, ನಿಮ್ಮ ಮಗ ಏನಾದ ಆಮೇಲೆ? ನಿಮ್ಮ ಮಗಳು ಏನಾದ್ಲು? ಏನ್ ಮಾಡ್ತಾ ಇದಾರೆ ಅವರು? ನನ್ನ ಮಗಳು ನನ್ನ ತರನೇ ಮಾಡ್ತಾ ಇದ್ದಾಳೆ. ಓಕೆ. ಮಗ ಕೆಲ್ಸದಲ್ಲಿದ್ದಾನೆ. ಓ, ವೆರಿ ಗುಡ್. ಈಗ ಮಗಳು ಲಾಯರ್ ಆಗಿದ್ದಾಳಾ? ಸೆಟ್ಲ್ ಆಗಿದ್ದಾರಾ? ಜಡ್ಜ್. ಜಡ್ಜ್ ಆಗಿದ್ದಾರಾ? ಜಡ್ಜ್ ಆಗಿದೆ. ಅವಳು ತುಂಬಾ ಫೇಮಸ್ ಆಗೋಗಿದ್ದಾಳೆ. ಓಕೆ ಓಕೆ. ಹ್ಮ್. ಹಾ ಹಾ. ಮಗನು ತುಂಬಾ ಫೇಮಸ್. ವೆರಿ ಗುಡ್. ಹ್ಮ್. ಓಕೆ. ಹಾಗೆ ಹೇಗೆಲ್ಲ ನಿಮ್ಮ ಜೀವನ ಮುಂದೆ ನಡೀತು? ಎಷ್ಟು ವರ್ಷ, ಈ ಜನ್ಮದಲ್ಲಿ ಎಷ್ಟು ವರ್ಷ ಬದುಕಬೇಕಂತ ಆಯುಷ್ಯ ನಿಮ್ದು ಪ್ಲಾನ್ ಇದೆ? ನಂದು 80. ವೆರಿ ಗುಡ್. 80 ಇಯರ್ಸಾ? 80 years. ಓಕೆ, ವೆರಿ ಗುಡ್. ಅಲ್ಲಿವರೆಗೂ ಏನ್ ಮಾಡ್ತೀರಿ? ಎಲ್ಲ ಧ್ಯಾನ ಧ್ಯಾನ ಪ್ರಚಾರ ಮಾಡ್ತೀರಾ? ಧ್ಯಾನ ಪ್ರಚಾರ ಮಾಡ್ತೀನಿ, ಎಲ್ಲಾ ಕಡೆ ಸುತ್ತೀನಿ. ಓಕೆ. ಧ್ಯಾನ ಯಜ್ಞಗಳನ್ನೆಲ್ಲ ಅಟೆಂಡ್ ಮಾಡಿ. ಧ್ಯಾನ ಯಜ್ಞ ಮಾಡ್ತೀನಿ. ನನಗೆ ಹಣಕಾಸಿನ ಕೊರತೆನೇ ಇಲ್ಲ. ನಾನು ಏನಿದ್ರು ಅಲ್ಲಿ ಇಲ್ಲಿ ಧ್ಯಾನ ಮಾಡೋದು, ಸುತ್ತೋದು, ಪ್ರಚಾರ ಮಾಡೋದು. ನಾನು ಅದೇ. ಏನಾಗಿದ್ದೀನಿ? ಆ? ನಾನು ಏನಾಗಿದ್ದೀನಿ ನೋಡಿ. ನೀವು ಪಿರಿಮಿಡ್ ಕಟ್ಟಿಬಿಟ್ಟಿದ್ದೀರಿ. ಓಕೆ. ಆಮೇಲೆ ಹೇಗಿದೆ ಪಿರಮಿಡ್? ನಿಮ್ಮ ಮನೆ ಮಲೆ ಕಟ್ಟಿದ್ದೀರಿ. ಓಕೆ, ಮನೆ ಮೇಲೆ ಪಿರಮಿಡಾ? ಆ, ಎಷ್ಟು ವರ್ಷ ಆದ್ಮೇಲೆ ಕಟ್ಟಿದ್ದೀನಿ? ಯಾವ ವರ್ಷ ಕಟ್ಟಿದ್ದೀನಿ ನೋಡಿ.
35 ಒಳಗಡೆನೆ ಕಟ್ಟಿದ್ದೀರಾ? ಮನೆ ಮೇಲೆ ಕಟ್ಟಿದ್ದೀರಾ? ಹೌದಾ? ಹಾ. ಓಕೆ, ಮತ್ತೆ ಏನ್ ಮಾಡಿದೆ? ತುಂಬಾ ಫೇಮಸ್ ನೀವು ಆಗಿ. ಫೇಮಸ್ ಆಗಿದ್ದೀರಾ, ಕೆಲ್ಸದಲ್ಲೂ ಇದ್ದೀರಾ. ಹೌದಾ? ಹಾ. ಮತ್ತೆ ಚಾನಲ್ ಬಂದ್ಬಿಟ್ಟಿದ್ದೀರಾ. ಓಕೆ ಓಕೆ. ಮತ್ತೆ ಎಲ್ಲಿ ನೋಡಿದ್ರು ಪಿರಮಿಡ್ಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬಂದ್ಬಿಟ್ಟಿದೆ. ಹ್ಮ್. ಓಕೆ, ಮತ್ತೆ ಚಾನಲ್ ಬಂದಿದ್ದೀರಲ್ವಾ, ಎಲ್ಲ ಪ್ರಸಿದ್ಧಿ ಆಗೋಯ್ತು. ಹ್ಮ್ ಹ್ಮ್ ಪಬ್ಲಿಕ್ಗೆಲ್ಲ ಇವಾಗ ಪಿರಮಿಡ್ ಅಂದ್ರೆ ಧ್ಯಾನ ಅಂದ್ರೆ ಏನು ಅಂತ ಹ್ಮ್. ಚಾನಲ್ ಅಲ್ಲೇ ಗೊತ್ತಾಗಿದೆ. ಓಕೆ, ನಂದು ಒಂದು ಕನಸಿದೆ ಅಲ್ವಾ, ಅದು ಆಗಿದೆಯಾ ನೋಡಿ. ನಿಮ್ಮ ಕನಸು ಆಗಿದೆ. ಆಗಿದೆಯಾ? ಹಾ, ನಿಮ್ಮ ಕನಸು ಆಗಿದೆ. ವೆರಿ ಗುಡ್. ಯಾವಾಗಾಯ್ತು? 45. ಹೌದೌದು, ಅಷ್ಟೊಳಗನೆ ಆಗ್ತದೆ. ಓಕೆ ಓಕೆ, ಇನ್ನೂ ಏನಾದರೂ ತಿಳ್ಕೊಳ್ಬೇಕಂತ ಆಸೆ ಇದೆಯಾ? ಆಸೆ ಇದೆ. ಏನ್ ತಿಳ್ಕೊಳ್ತೀರಿ? ಹ್ಮ್. ಓಕೆ, ಈ ಜೀವನ ಪರ್ಯಂತ ಸಂಪೂರ್ಣ ನೀವು ಆದಷ್ಟು ಧ್ಯಾನ ಧ್ಯಾನ ಮಾಡಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ಓಕೆ, ಧ್ಯಾನ ಸೇವೆಗಳನ್ನು ಮಾಡಿ, ಧ್ಯಾನ ಯಜ್ಞಗಳನ್ನು ಮಾಡಿ. ಯೂನಿವರ್ಸ್ ನಿಮಗೆ ಸಂಪೂರ್ಣ ತುಂಬಾ ಅಬೌಂಡೆನ್ಸ್ ಅನ್ನ ಕೊಟ್ಟಿದೆ. ಕೋಟಿ ಗಟ್ಟಲೆ ಹಣಕಾಸನ್ನ ಕೊಟ್ಟಿದೆ. ಅದರಲ್ಲಿ ಒಂದಿಷ್ಟು ಭಾಗವನ್ನ ಧ್ಯಾನ ಪ್ರಚಾರ, ಧ್ಯಾನ ಮಹಾಯಜ್ಞಗಳಿಗೆ, ಇತರ ಸೇವೆಗಳನ್ನ ಮಾಡಿ, ಇನ್ನೂ ನಿಮ್ಮ ಸಂಪತ್ತು ವೃದ್ಧಿಸ್ತಾ ಹೋಗ್ತದೆ. ಓಕೆ, ಹಾಗೆ ವೆರಿ ಗುಡ್. ಓಕೆ, ವೆರಿ ಗುಡ್. ಈಗ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಬೆಳಕಿನ ರೂಪದಲ್ಲಿ ಆವಾಹನೆಯನ್ನು ಮಾಡೋಣ. ಆ ಬೆಳಕು ನಿಮ್ಮ ಇಡೀ ದೇಹವನ್ನು ಆವರಿಸಿಕೊಳ್ತಾ ಇದೆ. ನೀವು ಈಗ ಫೆಬ್ರವರಿಯಿಂದ ಗುಡಾಕೇಶ ಧ್ಯಾನ ಮಾಡ್ತಾ ಇದ್ದೀರಲ್ವ? ಆ ಧ್ಯಾನದಿಂದ ನಿಮ್ಮ ಆತ್ಮದಲ್ಲಿ ಯಾವ ರೀತಿಯ ಬದಲಾವಣೆ ಬಂದಿದೆ? ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಬಂದಿದೆ ನೋಡಿ. ಹೇಗೆ ನಿಮಗೆ ಅದು ಸಹಕಾರಿಯಾಗಿದೆ? ಮೊದಲಿಗಿಂತಲೂ ನನ್ನ ಫ್ಯಾಮಿಲಿಯಲ್ಲಿ ಈಗ ನಾವು ಚೆನ್ನಾಗಿದ್ದೀವಿ. ಓಕೆ, ಮತ್ತೆ ಆತ್ಮ ಆತ್ಮ ಹೇಗೆ ಆತ್ಮ ಆತ್ಮ ಖುಷಿಯಿಂದ ಇದೆ. ಓಕೆ, ಸಾಧನೆ ಆ, ಆಗ್ತಾ ಇದೆ. ಮ- ಯಾರ ಮೇಲೆ ನನ್ನ ಕೋಪ ಬರಲ್ಲ. ಹ್ಮ್ ಸಪೋಸ್ ಬಂದ್ರು ನನಗೆ ಅರ್ಥ ಆಗ್ಬಿಡುತ್ತೆ ನಾನ್ ಮಾಡ್ಕೊಳ್ತಾ ಇರೋದು ಸರಿಯಲ್ಲ. ಅವ್ರಿಗೆ ಹ್ಮ್ ಅವ್ರಿಗೆ ಆ ನಾಲೆಡ್ಜ್ ಇಲ್ಲ. ಹ್ಮ್. ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ತಿಳ್ಕೊಬಿಡ್ತೀನಿ. ಓಕೆ ಯಾಕಂದ್ರೆ ನನಗ್ ನಾಲೆಡ್ಜ್ ಇದೆ, ಆ ಜ್ಞಾನ ಇದೆ, ಅವ್ರಿಗೆ ಅದು ಅರ್ಥ ಆಗಲ್ವಲ್ಲ. ಅದಕ್ಕೆ ಅವ್ರು ಆ ತರ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನ್ ಅನುಸರಿಸ್ಕೊಂಡು ಹೋಗ್ಬೇಕು. ನನಗ್ ನಾಲೆಡ್ಜ್ ಇದೆ ಅಲ್ವಾ, ಕರೆಕ್ಟ್. ಅವ್ರು ಅಂದ್ಬಿಟ್ಟು ನಾನೇ ಅರ್ಥ ಮಾಡ್ಕೊಂತೀನಿ. ಓಕೆ. ಹ್ಮ್. ಓಕೆ ಆಂಟಿ. ಹ್ಮ್. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಬೆಳಕಿನ ರೂಪದಲ್ಲಿ ಇಡೀ ನಿಮ್ಮ ದೇಹವನ್ನು ಆವರಿಸಿಕೊಳ್ತಾ ಇದೆ. ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸೆ, ಧ್ಯಾನ, ಧ್ಯಾನ ಪ್ರಚಾರ,
ಪಿರಮಿಡ್ ಶಕ್ತಿ, ಹೀಗೆ ಎಲ್ಲವನ್ನ ನಿಮ್ಮ ಇಡೀ ದೇಹದಾದ್ಯಂತ ಅಬಾಂಡೆನ್ಸ್ ಅನ್ನ ತುಂಬುತ್ತಾ ಇದೆ. ಸಂಪೂರ್ಣ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಇದೆ, ಜಾಗೃತವಾಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ಶಕ್ತಿ ಜಾಗೃತವಾಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ಶಕ್ತಿ, ಆ ಪರಮಾತ್ಮ ಶಕ್ತಿ, ಆತ್ಮ ಪರಮಾತ್ಮ ಏಕತ್ವ ಸ್ಥಿತಿಯನ್ನ ಹೊಂದುತ್ತಾ ಇದ್ದೀರಿ. ಇಡೀ ನಿಮ್ಮ ಬದುಕಿಗೆ ಅಬಾಂಡೆನ್ಸ್ ಅನ್ನ ಆ ಬ್ರಹ್ಮಾಂಡ ಕರುಣಿಸ್ತಾ ಇದೆ. ನೀವು ಬಯಸಿದ್ದೆಲ್ಲ, ನಿಮ್ಮ ಬಯಕೆಗಳು, ಆಸೆಗಳೆಲ್ಲ ಕ್ಷಣಾರ್ಧದಲ್ಲಿ ನೆರವೇರುತ್ತಾ ಇದೆ. ನಿಮ್ಮ ಆತ್ಮ ಪರಮಾತ್ಮ ಶಕ್ತಿಯೊಂದಿಗೆ ಲೀನವಾಗ್ತಾ ಇದೆ. ಅಗಾಧವಾದ ವಿಶ್ವಶಕ್ತಿ ಸಂಪೂರ್ಣ ನಿಮ್ಮ ದೇಹವನ್ನು ಆವರಿಸಿಕೊಳ್ತಾ ಇದೆ. ಇಡೀ ನಿಮ್ಮ ದೇಹದಲ್ಲಿರುವ ಎಲ್ಲ ನೆಗೆಟಿವ್ ಶಕ್ತಿಗಳನ್ನ, ಕರ್ಮಗಳನ್ನೆಲ್ಲ ಅದು ಹೊರಗೆ ಹಾಕ್ತಾ ಇದೆ. ಏನೆಲ್ಲ ಅನಾರೋಗ್ಯ ಸಮಸ್ಯೆ ಇತ್ತು ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದೆ. ಎಲ್ಲ ಹೊರಗಡೆ ಹೋಗಿ ವಜ್ರಕಾಯದ ಹಾಗೆ ದೇಹ ಸಂಪೂರ್ಣವಾಗಿ ಆ ಪರಮಾತ್ಮ ಶಕ್ತಿಯಿಂದ ಉನ್ನತ ಸ್ಥಿತಿಯನ್ನು ತಲುಪ್ತಾ ಇದೆ. ವೆರಿ ಗುಡ್. ತುಂಬ ಶ್ರೀಮಂತಿಕೆ, ಆಗರ್ಭ ಶ್ರೀಮಂತಿಕೆ ಬಂದಿದೆ. ನಿಮ್ಮ ಕನಸುಗಳೆಲ್ಲ ಈಡೇರಿದ್ದಾವೆ. ವೆರಿ ಗುಡ್. ಕೊನೆಗೆ ನೀವು ಈ ದೇಹವನ್ನು ಬಿಡ್ತೀರಲ್ವ, ಬಿಟ್ಟ ಮೇಲೆ ಮುಂದೆ ಯಾವ ಲೋಕಕ್ಕೆ ಹೋಗ್ತೀರಿ ನೋಡಿ. ಗೊತ್ತಾಗ್ತಾ ಇದೆಯಾ? ಗುರುಗಳ ಜೊತೆ ಇರ್ತೀನಿ. ಯಾವ ಗುರುಗಳು? ರಾಘವೇಂದ್ರ ಸ್ವಾಮಿ ಪಕ್ಕನೇ ಇರ್ತೀನಿ. ಹ್ಮ್. ಯಾವ ದಿನ ನಿಮ್ಮ ಸಾವು ಬರ್ತದೆ ಅಂತ ಏನಾದ್ರು ಗೊತ್ತಾಗ್ತದ ನೋಡಿ. ಡೇಟ್ ಗೊತ್ತಾಗ್ತದ ನೋಡಿ. ಸೆವೆನ್ ಗೊತ್ತಾಗ್ತಿದೆಯಾ? ಯಾವುದು? 57. 57 ಇಲ್ಲ? ಹ್ಮ್. ತಿಂಗಳು ದಿನಾಂಕ ಏನಾದ್ರು ಗೊತ್ತಾಗ್ತದ? 8ನೇ ತಿಂಗಳು ಓಕೆ. 1ನೇ ತಾರೀಕು 1ನೇ ತಾರೀಕು 8ನೇ ತಿಂಗಳು. 57. 57 87? 2057. 57. ಓಕೆ ಓಕೆ. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ಕೊನೆಯ 5 ಸೆಕೆಂಡುಗಳು. 5 4 3 2 1 0. ವೆರಿ ಗುಡ್. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸ್ಕೊಳ್ತಾ ಎರಡೂ ಕಣ್ಣುಗಳನ್ನು ಓಪನ್ ಮಾಡಿ. ಎರಡೂ ಕೈಗಳನ್ನೆಲ್ಲ ನಿಧಾನವಾಗಿ ಕೈ ಕಾಲುಗಳನ್ನು ಅಲ್ಲಾಡಿಸ್ತಾ ಎಚ್ಚರ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್, ವೆರಿ ಗುಡ್.
ಏನ್ರಿ ಮೇಡಮ್ ಜಡ್ಜ್ ಆಗ್ಬಿಟ್ಟಿದ್ದೀರಂತೆ? ಹಾ. ಕಾಣಿಸ್ತು ಸರ್ ಮೊನ್ನೆ, ಬಟ್ ಅದನ್ನ ಮತ್ತೆ ಹೇಳಿಲ್ಲ ಸರ್ ನಾನು. ಹೌದಾ? ಮೊನ್ನೆ ಓಕೆ. ಆದ್ರೂ ಮತ್ತೆ ಯಾವತ್ತೂ ಹೇಳ್ಬಾರ್ದು ಅಂತ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದೆ ಸರ್. ಇಷ್ಟ ದಿನ ಮಾಡಿ ಹಾಕಿ ಸರ್. 11 ನಿಮಿಷ ಮಾತ್ರ ಕಟ್ ಮಾಡ್ಬಿಡಿ ಸರ್ ದಯವಿಟ್ಟು. ನೀನು? ಆಮೇಲೆ ಸರ್ ನನಗೆ ಮೊನ್ನೆ ನಿಮ್ ಇದು ನಂದು ಮುಗಿತಲ್ವಾ ಸರ್, ನೀವು ಫಾಸ್ಟ್ ಅಪ್ಲಿಕೇಶನ್ ತರಬೇತಿ ಮಾಡಿದ್ಮೇಲೆ ನಾನೊಂದು ಕನ್ಸಲ್ಲಿ ಅಂದ್ರೆ ನಾನು ಎಲ್ಲ ಮಾಡ್ಬೇಕಾದ್ರೆ ನಾನು ಇದು ಶನಿಮಹಾತ್ಮ ದೇವಸ್ಥಾನ ಟೆಂಪಲ್ಗೆ ಹೋಗಿದ್ದೀನಿ. ಅದೇನಕ್ ಬಂತು ಅಂತ ಗೊತ್ತಿಲ್ಲ ಸರ್ ನನಗೆ, ಸಡನ್ ಆಗಿ ಬಂತು ನನಗೆ. ಹೋಗಿದ್ದೀನಿ, ಅದೇನೋ ನನ್ನ ಕರ್ಮ ಹೋಗುತ್ತೆ ಅಂತ ಹೇಳಿ ಅದೇನೋ ಒಂದು ಎಳ್ಳಿನ ಬತ್ತಿನ ಅಲ್ಲಿ ಹಾಕ್ತಾ ಇದೀನಿ. ಆ ರೀತಿ ನನಗೆ ಇದು ಬಂತು, ವಿಷನ್ ಬಂತು ಸರ್. ಅದು ಹೋಗಿದೆ ಧ್ಯಾನದಲ್ಲಿ, ಆ ರೀತಿ ಕ್ಲಿಯರ್ ಆಯ್ತು ಅಂತ ಅರ್ಥ. ಓಕೆ ಸರ್. ಏನಾದ್ರೂ ಒಂದು ಕರ್ಮ ಇರ್ತದಲ್ವಾ, ಸೊ ಹಾ ಸಿಂಬಲಿಕ್ ಆಗಿ ತೋರಿಸಿದೆ ನಿಂದು ಕ್ಲಿಯರ್ ಆಗಿದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಆಮೇಲೆ ಅದೊಂದು ಮಾತ್ರ ದಯವಿಟ್ಟು ಅಪ್ಲೋಡ್ ಮಾಡಬೇಡಿ ಸರ್. ಯಾವುದು? ಅಮ್ಮ ಹೇಳಿದಲ್ವಾ ನನ್ನ ಆಂಬಿಷನ್. ಇದೇ ಇದೆ, ಅದೇ ಅದು ನಡೀತಾ ಬಿಡಿ. ನೀವು ಅಂತ ಗೊತ್ತಾಗಲ್ಲ. ಅದೇನ ಸರ್. ನೀವು ಅದ್ರಲ್ಲೇನಿದೆ ಬಿಡ್ರಿ. ಓಕೆ ಸರ್. ಆಮೇಲೆ ನಿಮ್ದು ಇವತ್ತು ನಾನು ನೋಡ್ದಂಗೆ ನಿಮ್ಮ ಸ್ನೇಕ್ ಇಂದ ಇದ್ದಿದ್ದು ಪಿಂಕ್ ಕಲರ್ ಇದೆ ಸರ್. ಪಿಂಕ್ ಕಲರ್ ಕಾಣಿಸ್ತಿದೆ. ಹಿಂಗೆ ಅವಾಗ ಅವಾಗ ಅದು ಬಣ್ಣ ಬದಲಾಯಿಸ್ತದೆ. ಹ್ಮ್. ಬ್ಲಾಕ್ ಇತ್ತು, ಸಡನ್ ಆಗಿ ಪಿಂಕ್ ಕಾಣಿಸ್ತಿದೆ. ಹೌದು, ಹಂಗೆ ಅದಕ್ಕೂ ಖುಷಿ ಬಂದಂಗೆ ಮಾಡ್ತದ. ಸರಿ. ಓಕೆ ಮೇಡಮ್, ಖುಷಿ ಆಗಿದ್ದೀರಾ? ಹಾ, ಖುಷಿಯಾಗಿದ್ದೀನಿ ಸರ್. ನೋಡಿ ಎಂತ ಶ್ರೀಮಂತರ, ಅಗರ್ಭ ಶ್ರೀಮಂತರಾಗಿದ್ದೀರಿ. ಮನೆ ಕಟ್ಟಿದ್ದೀರಿ, ಪಿರಮಿಡ್ ಕಟ್ಟಿದ್ದೀರಿ, ಕಾರು ಬಂಗ್ಲೆ. ತೋಟ ಎಲ್ಲ ತಗೊಂಡಿದ್ದೀನಿ ಸರ್. ಹೋಗ್ಲಿ, ಸ್ವಲ್ಪ ಚೆನ್ನಾಗಿರ್ತದೆ ಮುಂದಿನ ಜೀವನ. ಚೆನ್ನಾಗಿರಿ ಎಲ್ಲರೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡೋಣ. ಹಾ, ಓಕೆ ಸರ್.